ಸುದ್ದಿ ಸಂವಾದ ನಿರುದ್ಯೋಗಿಗಳಿಗೆ ಯುವ ನಿಧಿ. ಕರ್ನಾಟಕ ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದಂತಹ 5ನೇ ಗ್ಯಾರಂಟಿ ಯುವ ನಿಧಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭ ಸಂದರ್ಭದಲ್ಲಿ ಚಾಲನೆಯನ್ನು ಪಡೆದುಕೊಂಡಿದೆ. ಘನತೆವೆತ್ತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಅದ್ದೂರಿ ಕಾರ್ಯಕ್ರಮ ಕೂಡ ನಡೆಯಿತು. ಸಾಂಕೇತಿಕವಾಗಿ ಹಲವಾರು ಯುವಕರು ಅಥವಾ ಯುವ ಸಮೂಹ ಯುವತಿಯರು ಈ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿರುವಂತಹ ಸರ್ಕಾರ ಕೊಟ್ಟಂತಹ 5 ಭರವಸೆಗಳನ್ನು ಈಡೇರಿಸಿದ ಈ ಸಂದರ್ಭದಲ್ಲೂ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳಿದ್ದಾವೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಕೂಡ ಇದೇ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಜಾಹೀರಾತುಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ ತಕ್ಷಣ ಸಬಲೀಕರಣ ಅನ್ನೋದಾಗೋದಿಲ್ಲ, ಅಂಕಿಅಂಶಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಈ ರೀತಿಯ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದೆ. ಸಬಲೀಕರಣ ಅಂತ ಹೇಳಿದ್ರೆ ಖಾತೆಗೆ ಹಣ ಹಾಕೋದಲ್ಲ, ಉದ್ಯೋಗಗಳ ಸೃಷ್ಟಿ ಅನ್ನೋದಾಗಬೇಕು. ಈ ರೀತಿಯ ಒಂದಷ್ಟು ಮಾತುಗಳನ್ನು ಸಾಮಾನ್ಯವಾಗಿ ವಿಮರ್ಶಕರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವದ 5 ಗ್ಯಾರಂಟಿಗಳು ಇವತ್ತಿಗೆ ಸಂಪೂರ್ಣವಾಯಿತು ಅಂತ ಹೇಳ್ಬೋದು. ಆ ಯೋಜನೆಗಳ ಕುರಿತಂತೆ ಸಾಧಕ ಬಾಧಕಗಳೇನು, ಪ್ಲಸ್ ಏನು, ಮೈನಸ್ ಏನು, ಇದರಿಂದ ಜನಸಾಮಾನ್ಯರು ಯಾವ ರೀತಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ, ಕರ್ನಾಟಕದಂತೆ ಈಗಾಗಲೇ ಬೇರೆ ರಾಜ್ಯಗಳು ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಯೋಜನೆ ಮಾಡ್ತಿದ್ದಾವ, ಹೀಗೆ ಒಂದಷ್ಟು ಚರ್ಚೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ಬಗ್ಗೆ ಮಾತಾಡೋಣ. ನಾನು ದಿವ್ಯಶ್ರೀ. ಯುವ ನಿಧಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿ. ಸಿದ್ದರಾಮಯ್ಯನವರು ಈ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ಹಲವು ಯುವ ಸಮೂಹದ ಯುವಕ ಯುವತಿಯರು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಏನಿದು ಯುವ ನಿಧಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯಾರೆಲ್ಲ ಪದವೀಧರರಿದ್ದಾರೆ ಅವರಿಗೆ 3,000 ರೂಪಾಯಿ ಭತ್ಯೆ ಅನ್ನೋದು ಸಿಗುತ್ತೆ. ಡಿಪ್ಲೊಮೋವನ್ನು ಯಾರು ಮಾಡ್ಕೊಂಡಿರ್ತಾರೆ ಅವರಿಗೆ 1,500 ರೂಪಾಯಿ ಸಿಗುತ್ತೆ. ಏನಿದಕ್ಕೆ ಕ್ರೈಟೀರಿಯಾ, ಮಾನದಂಡ ಅಂತ ನೋಡ್ತಾ ಹೋಗೋದಾದ್ರೆ ಅವರು ಉದ್ಯೋಗವನ್ನು ಹೊಂದಿರುವುದಿಲ್ಲ. ಹಾಗಂತ ಜೀವಮಾನ ಇಡೀ 1,500 ರೂಪಾಯಿ ಸಿಗೋದಿಲ್ಲ. ಆದಷ್ಟು ಬೇಗ ಅವರು ಉದ್ಯೋಗವನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಉದ್ಯೋಗವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಏನ್ ಕೆಲಸ ಮಾಡುತ್ತೆ ಅದು ಕೂಡ ಗಮನಾರ್ಹ ವಿಚಾರ. ಆ ಬಗ್ಗೆ ಮಾತಾಡೋಣ ನಾವು. ನೋಡಿ, 15 ಯುವ ಮಂದಿಗೆ ಸಾಂಕೇತಿಕ ನಿರುದ್ಯೋಗ ಭತ್ಯೆಯ ಚೆಕ್ ಅನ್ನು ವಿತರಿಸಲಾಯಿತು. ಯುವ ನಿಧಿಯಡಿ 70,000 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 70,000 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಅಂದ್ರೆ 70,000 ವಿದ್ಯಾರ್ಥಿಗಳು ಡಿಪ್ಲೊಮೊ ಪದವಿ ಮಾಡಿಕೊಂಡವರು ಉದ್ಯೋಗ ಇಲ್ಲದೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಈ ಆಯಾಮದಲ್ಲೂ ಕೂಡ ನಾವು ಯೋಚನೆ ಮಾಡಬೇಕು. ಹಣದ ಜೊತೆಗೆ ಕೌಶಲ್ಯ ಕೊಟ್ಟು ಉದ್ಯೋಗ ಕಲ್ಪಿಸುವ ಗುರಿಯನ್ನ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೊಂದಿರುವುದು ಬಹಳ ವಿಶೇಷ. ಈಗಾಗಲೇ ನಾ ಹೇಳದಂತೆ ವಿಜಯೇಂದ್ರ ಅವರು ಮಾತಾಡಿದ್ದಾರೆ. ನೋಡಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ ತಕ್ಷಣ ಅದು ಸಮರ್ಪಕವಾಗಿ ಫಲಾನುಭವಿಗಳನ್ನು ತಲುಪಲಾಗ್ತಾ ಇದೆಯಾ, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನಿಟರ್ ಮಾಡ್ತಿದ್ಯಾ, ಆ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸಬಲೀಕರಣ ಅಂದ ತಕ್ಷಣ ಖಾತೆಗೆ ಹಣ ಹಾಕೋದಲ್ಲ, ಉದ್ಯೋಗಗಳ ಸೃಷ್ಟಿಯಾಗಬೇಕು. ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ BBMP ವ್ಯಾಪ್ತಿಯಲ್ಲಿ ಬರುವಂತಹ ಶಾಲಾ ಶಿಕ್ಷಕರು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರು 20 ವರ್ಷಗಳಿಂದ ನಾವು ಅತಿಥಿ ಉಪನ್ಯಾಸಕರಾಗಿದ್ದೇವೆ ಹೊರತು ಸರ್ಕಾರ ನಮಗೊಂದು ಉದ್ಯೋಗದ ನಿಟ್ಟಿನಲ್ಲಿ ಒಂದು ಭರವಸೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಿರೋ ಈ ಸಂದರ್ಭದಲ್ಲಿ ಯುವ ನಿಧಿ ಅಂದಾಗ ಒಂದಷ್ಟು ಚರ್ಚೆಗಳು ಸಹಜವಾಗಿ ಇದ್ದೇ ಇದೆ. ಯುವ ನಿಧಿ ಯೋಜನೆ ಆಗಲೇ ಹೇಳಿದಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ನೀವು ಗೃಹಲಕ್ಷ್ಮಿಯನ್ನು ನೋಡಿದ್ರಿ, ಶಕ್ತಿ ಯೋಜನೆಯನ್ನು ನೋಡಿದ್ರಿ, ಗೃಹ ಜ್ಯೋತಿಯನ್ನು ನೋಡಿದ್ರಿ, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಬಹಳಷ್ಟು ಮಂದಿ ಇದ್ದಾರೆ. ಇದೀಗ ಯುವ ನಿಧಿ ಯೋಜನೆ ಅಂದಾಗ ಒಂದಷ್ಟು ಮಾಹಿತಿ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಯುವ ನಿಧಿ ಕೂಡ ಒಂದು. ಇನ್ನು 4 ಗ್ಯಾರಂಟಿ ಯೋಜನೆಗಳು ಸರ್ಕಾರದಿಂದ ಜಾರಿಯಾಗಿದೆ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ. ಈ ಸುದಿನದಂದು 5ನೇ ಗ್ಯಾರಂಟಿಯನ್ನು ಕೂಡ ಜಾರಿಗೆ ತರಲಾಯಿತು. ನಿರುದ್ಯೋಗ ಪದವೀಧರ ಹಾಗೂ ಡಿಪ್ಲೊಮೊ ಪದವೀಧರರಿಗೆ ಭತ್ಯೆಯನ್ನು ನೀಡಲಾಗುತ್ತೆ. ಉದ್ಯೋಗ ಸಿಗುವವರೆಗೆ ಗರಿಷ್ಠ 2 ವರ್ಷದವರೆಗೆ ಪ್ರತಿ ತಿಂಗಳು ಹಣವನ್ನು ಒದಗಿಸಲಾಗುತ್ತೆ. ಉದ್ಯೋಗ ಸಿಗುವವರೆಗೆ ಗರಿಷ್ಠ 2 ವರ್ಷ. ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ. ಡಿಪ್ಲೊಮೊ ಪದವೀಧರರಿಗೆ 1,500 ಹಣ ಸಿಗುತ್ತೆ. ಸ್ವಾಮಿ ವಿವೇಕಾನಂದರು ಅಂದ ಸಂದರ್ಭದಲ್ಲಿ ಯುವ ಸಮೂಹಕ್ಕೆ ಒಂದು ಶಕ್ತಿ. ಆ ದಿನವೇ ಯುವ ನಿಧಿಯನ್ನು ಜಾರಿಗೆ ತರಲಾಗಿದೆ. ಹಾಗಾದ್ರೆ
ನೋಂದಣಿ ಹೇಗೆ ಮಾಡ್ಕೊಳ್ಬೇಕು ಅದರ ಬಗ್ಗೆ ಯಾರಿಗಾದರೂ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಪಡ್ಕೊಳ್ಬಹುದು. ಅರ್ಜಿ ಸಲ್ಲಿಸುವವರು ಕರ್ನಾಟಕದ ನಿವಾಸಿಯಾಗಿರಬೇಕು, ಇದು ಮಾನದಂಡ. 2023ರಲ್ಲಿ ಪದವಿ ಅಥವಾ ಡಿಪ್ಲೊಮಾ ಉತ್ತೀರ್ಣ ಆಗಿರಬೇಕು, ಮತ್ತೊಮ್ಮೆ ಉತ್ತೀರ್ಣ ಆಗಿರಬೇಕು. ಉತ್ತೀರ್ಣರಾಗಿ 180 ದಿನಗಳಾದರೂ ನಿರುದ್ಯೋಗಿ ಆಗಿರಬೇಕು. ನೋಡಿ, ಒಂದಷ್ಟು ಷರತ್ತುಗಳಿದ್ದಾವೆ, ಅದನ್ನು ಕಂಡುಕೊಂಡೇ ಅರ್ಜಿ ಸಲ್ಲಿಸುವುದು ಬಹಳ ಉತ್ತಮ. ಅರ್ಜಿ ಸಲ್ಲಿಸಿದ ದಿನದಿಂದ ಹುದ್ದೆ ಸಿಗೋವರೆಗೂ ನಿರುದ್ಯೋಗ ಭತ್ಯೆ. ಇನ್ನು ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, SSLC ಅಂಕಪಟ್ಟಿ ಕಡ್ಡಾಯ, PUC ಅಂಕಪಟ್ಟಿ, ಪದವಿ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಕೂಡ ಕಡ್ಡಾಯ. ಅರ್ಜಿಯನ್ನ ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ, ಬೆಂಗಳೂರು 1, ಸೇವಾ ಸಿಂಧು ಪೋರ್ಟಲ್ನಲ್ಲೂ ಕೂಡ ಸಲ್ಲಿಸಬಹುದಾಗಿದೆ. ಈ ನಡುವೆ ಯಾರಾದರೂ ಇದರ ಫಲವನ್ನು ಅನುಭವಿಸುವುದಕ್ಕೆ ಉದ್ಯೋಗ ಇದ್ದೋರು ಕೂಡ ಏನಾದರೂ ಅರ್ಜಿ ಸಲ್ಲಿಸಿದರೆ ಕಠಿಣ ಕ್ರಮ ಆಗುವುದಂತೂ ಖಂಡಿತ. ಹಾಗಾದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಈ ತರದ ಯೋಜನೆಗಳು ಜಾರಿಯಲ್ಲಿದ್ದಾವೆ ನೋಡಿ. ನಿರುದ್ಯೋಗ ಭತ್ಯೆ ಒದಗಿಸುವಂತಹ ಹಲವು ರಾಜ್ಯಗಳಲ್ಲಿ ಇದು ಜಾರಿಯಲ್ಲಿದೆ. ಕೇರಳದಲ್ಲಿ ಮೊದಲ ಬಾರಿಗೆ 1982ರಲ್ಲಿ ಈ ರೀತಿಯ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಆ ಕಾಲದಲ್ಲಿ ನಿರುದ್ಯೋಗಿಗಳಿಗೆ ಅಂದಾಜು 120 ರೂಪಾಯಿಯನ್ನು ನೀಡಲಾಗ್ತಾ ಇತ್ತು. ರಾಜಸ್ಥಾನದಲ್ಲೂ ಕೂಡ ಯೋಜನೆ ಜಾರಿಯಲ್ಲಿದೆ ನೋಡಿ. ಇನ್ನು ಪಂಜಾಬ್ ರಾಜ್ಯದಲ್ಲೂ ಕೂಡ ನಿರುದ್ಯೋಗ ಭತ್ಯೆಯನ್ನು ನೀಡುವಂತಹ ಯೋಜನೆ ಜಾರಿಯಲ್ಲಿದೆ. ಅಂದರೆ ಉದ್ಯೋಗ ಇಲ್ಲದವರಿಗೆ ಆ ಕ್ಷಣಕ್ಕೆ ಬೇಕಾಗುವಂತಹ ಮತ್ತು ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಖಾಲಿ ಕೈ ಇರಬಾರ್ದು, ಅದಕ್ಕೆ ಬೇಕಾಗುವಂತಹ ಭತ್ಯೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ. ಹಿಮಾಚಲ ಪ್ರದೇಶದಲ್ಲಿ ನಿರುದ್ಯೋಗ ಭತ್ಯೆ ಎಂದು ತಿಂಗಳಿಗೆ 1,000 ರೂಪಾಯಿ. ಇನ್ನು ತಮಿಳುನಾಡಿನಲ್ಲಿ 2006ರಲ್ಲಿ ನಿರುದ್ಯೋಗ ಭತ್ಯೆ ಯೋಜನೆ ಜಾರಿಗೆ ಬರುತ್ತೆ. ಜಾರ್ಖಂಡ್ ಹಾಗೂ ಛತ್ತೀಸ್ಗಢದಲ್ಲೂ ಕೂಡ ನಿರುದ್ಯೋಗ ಭತ್ಯೆ ಅನ್ನುವಂಥದ್ದಿದೆ. ಇನ್ನು ಇದೇ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು. ನಾವು ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಎಲ್ಲ ವಾಗ್ದಾನಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿರಲಿಲ್ಲ. ಆದರೆ ಈ 5 ಪ್ರಮುಖ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಈ ನಾಡಿನ ಜನರಿಗೆ ನಾವು ಕೊಟ್ಟಿದ್ದು. ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ, ರೈತರ ಸಮಸ್ಯೆಗಳು ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ. ಇಂಥ ಸಂದರ್ಭದಲ್ಲಿ ಯಾರು ಸಮಾಜದಲ್ಲಿರ್ತಕ್ಕಂಥ ಬಡವರಿದ್ದಾರೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು. ಅವರ ಕೊಳ್ಳತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ನಾನು ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ ಒಂದು ಮಾತು ಕೊಟ್ಟಿದ್ದು, 5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು. 5 ಕಾರ್ಯಕ್ರಮಗಳನ್ನ 5 ಗ್ಯಾರಂಟಿಗಳಾಗಿ ಪರಿವರ್ತನೆಯನ್ನ ಮಾಡಿದ್ದು. ಇವತ್ತು ಆ 5 ಗ್ಯಾರಂಟಿಗಳನ್ನ ತಮಗೆ ಸಮರ್ಪಿಸಿ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಈ ಒಂದು ಪವಿತ್ರವಾದಂತ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಈ 5 ಗ್ಯಾರಂಟಿಗಳನ್ನ ಜನರಿಗೆ ಸಮರ್ಪಣೆ ಮಾಡಿ ಈ ಬಸವಣ್ಣನ ನಾಡಿನಲ್ಲಿ, ಕುವೆಂಪು ನಾಡಿನಲ್ಲಿ ನುಡಿದಂತೆ ನಡೆದಿದ್ದೇವಲ್ಲ, ಇದು ನನ್ನ
ರಾಜಕೀಯ ನಾಯಕರು ಮತ್ತು ಪಕ್ಷಗಳು ಅಂದ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಇವರೆಲ್ಲ ಓಟು ಕೇಳೋಕೆ ಬಂದ ಸಂದರ್ಭದಲ್ಲಿ ಬೇಕಾದಷ್ಟು ಭರವಸೆಯನ್ನು ಆಶ್ವಾಸನೆಯನ್ನು ಕೊಟ್ಟು ಹೋಗ್ತಾರೆ, ಆ ನಂತರ ಇಲ್ಲ ಅಂಥೇಳಿ. ಬಟ್ ಇದೀಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂದಾಗ 135 ಅನ್ನುವಂತಹ ಬಹುಮತದ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುತ್ತಾ ಇವತ್ತು ಯುವ ನಿಧಿಯನ್ನು ಕೂಡ ಜಾರಿಗೊಳಿಸಿ ಅದನ್ನು ಫಲಾನುಭವಿಯತ್ತ ತಲುಪಿಸುವಂತಹ ಎಲ್ಲ ಪ್ರಯತ್ನದಲ್ಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ರಾಮಕೃಷ್ಣ ಅವರಿದ್ದಾರೆ, ಸ್ವಾಗತ ನಿಮಗೆ. ಎಪಿ ವಕ್ತಾರರಾಗಿರುವಂತಹ ಶಶಿಧರ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರರಾಗಿರುವಂತಹ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಕೃಷ್ಣ ಅವರೇ, ಮೊದಲನೇದಾಗಿ ನಿಮಗೆ ಶುಭಾಶಯಗಳು. 5 ಗ್ಯಾರಂಟಿಗಳನ್ನು ಇವತ್ತು ರಾಜ್ಯದ ಜನತೆಯ ಮುಂದಿಟ್ಟಿದ್ದೀರಿ. ಇವತ್ತು ವಿಶೇಷವಾಗಿ ಯುವ ನಿಧಿಯನ್ನು ಕೂಡ ಜನರಿಗೆ ತಲುಪಿಸಿದ್ದೀರಿ. ಏನು ಹೇಳ್ತೀರಿ ಇದರ ಬಗ್ಗೆ, ನಿಮ್ಮ ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ಈ ದಿನದ ವಿಶೇಷ ನಮ್ಮ ದೇಶವನ್ನು ಇಡೀ ಪ್ರಪಂಚದಾದ್ಯಂತ ಜಾತ್ಯತೀತ ತತ್ವವನ್ನು ಸಾರಿದಂಥ ಮೊದಲ ವ್ಯಕ್ತಿ, ಸಾಂಸ್ಕೃತಿಕ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ದಿನಾಚರಣೆ ಇದೆ. ಈ ದಿನಾಚರಣೆಯನ್ನು ನಾವು ಯೂತ್ ಡೇ ಅಂತ ಮಾಡ್ತೀವಿ, ಇಲ್ಲ ಯುವಕರ ದಿನ ಅಂತ ಮಾಡ್ತೀವಿ. ಈ ಒಂದು ಶುಭ ಗಳಿಗೆಯಲ್ಲಿ ಈ ದೇಶದ ಯುವಕರು ಕಳೆದ 10 ವರ್ಷದಿಂದ ಭ್ರಮನಿರಸನಾಗಿದ್ದಾರೆ. ಅವರಿಗೆ ಮಾರ್ಗದರ್ಶಕರಿಲ್ಲ, ಅವರಿಗೆ ಕೈಯಲ್ಲಿ ಕೆಲಸ ಇಲ್ಲ, ಅವರಿಗೆ ಭವಿಷ್ಯ ಏನು ಅಂತಕ್ಕಂಥ ಒಂದು ತೊಳಲಾಟದಲ್ಲಿದ್ದಾರೆ. ಹಾಗಾಗಿ ನಾವು ಈ ಒಂದು ದಿನವನ್ನು ವಿಶೇಷವಾಗಿ ನಾವು ಕೊಟ್ಟಂಥ 5 ಕಾರ್ಯಕ್ರಮಗಳಲ್ಲಿ ಕೊನೆಯದಾದಂಥ ಯುವ ನಿಧಿ ಕಾರ್ಯಕ್ರಮವನ್ನು ಇಂದು ಸರ್ಕಾರ ಒಂದು 15 ಜನ ಯುವಕರಿಗೆ ಸಾಂಕೇತಿಕವಾಗಿ ಅವರಿಗೆ ಹಣವನ್ನು ನೀಡತಕ್ಕಂಥ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸಾಕಷ್ಟು 1 ಲಕ್ಷದ ಮೇಲೆ ಜನ ಬಂದಿರತಕ್ಕಂಥದ್ದಿದೆ. ಎಲ್ಲರೂ ಕೂಡ ಯುವಕರು ಸಾಕ್ಷಿಭೂತರಾಗಿದ್ದಾರೆ. ಈಗಾಗಲೇ 75,000, ಇದು ಬೆಳಗ್ಗೆ 12 ಗಂಟೆಯಲ್ಲಿ 70,000 ಇತ್ತು, ಈಗ ಅದು 75,000 ಯುವಕರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಕಾತುರದಲ್ಲಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಇನ್ನೊಂದು ಮಾತು, ಈ 5 ಕಾರ್ಯಕ್ರಮಗಳನ್ನ ಕೇವಲ 6 ತಿಂಗಳು 6.5 ತಿಂಗಳಲ್ಲಿ ಪ್ರತಿಯೊಂದು ಆ ಫಲಾನುಭವಿಗಳಿಗೆ ಟೋಟಲ್ ಆಗಿ ಒಂದು 5.25 ಕೋಟಿ ಜನಕ್ಕೆ ತಲುಪ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅತಿ ಶೀಘ್ರವಾಗಿ 6 ತಿಂಗಳಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದಂತ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ, ಕಾರ್ಯಾಂಗಕ್ಕೆ ನಾನು ನಿಜವಾಗ್ಲೂ ಕೂಡ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಹಾಗೆ ನಾವು ಹೇಳ್ತಕ್ಕಂಥದ್ದು, ಯುವಕರು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ, ಯುವಕರು ಇದನ್ನ ಮುಂದಿನ ಭವಿಷ್ಯವನ್ನು ನೋಡ್ಕೊಳ್ಳಿ. ನೀವು ಯಾವುದೇ ರೀತಿಯ ಕೇಂದ್ರ ಸರ್ಕಾರದಾಗ್ಲಿ ಇಲ್ಲ ದೇಶವನ್ನು ಆಳ್ತಾ ಇರ್ತಕ್ಕಂಥವ್ರನ್ನ ನೀವು ಭವಿಷ್ಯದಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವರಿಂದ ನಿಮ್ಗೆ ನಿರಾಶೆ ಅಂತೂ ಆಗಿದೆ. ವರ್ಷಕ್ಕೆ 2 ಕೋಟಿ ಇರ್ಬೋದು, 15 ಲಕ್ಷ ಇರ್ಬೋದು, ಯಾವುದೇ ಇರ್ಬೋದು. ಕಾಲೇಜ್ಗಳು ಮುಚ್ತಾ ಇದ್ದಾರೆ, ಕಾಲೇಜ್ ಫೀಸ್ಗಳು ಜಾಸ್ತಿ ಆಗ್ತಾ ಇದೆ, ಪಕೋಡ ಮಾರಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಭ್ರಮನಿರಸನ ಆಗಬೇಕಾಗಿಲ್ಲ. ಈ ದೇಶದ ಯುವಕರು ನಿಮ್ಮ ಬೆನ್ನಿಗೆ ನಾವು ಕಾಂಗ್ರೆಸ್ ಪಾರ್ಟಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಇಡೀ ನಾಡಿಗೆ ಕೊಟ್ಟಿದ್ದೇವೆ, ಇಡೀ ದೇಶಕ್ಕೆ ಕೊಟ್ಟಿದ್ದೇವೆ ಅಂತೇಳಿ ನಾನು ಹೇಳ್ತೇನೆ. ಖಂಡಿತ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಈಗ ಯಾರಾದರೂ ಯುವ ನಿಧಿ ಯೋಜನೆಯಿಂದ ಹಣ ಬರುತ್ತೆ ಅಂತ ಏನಾದರೂ ತಪ್ಪಾಗಿ ಸರ್ಟಿಫಿಕೇಟ್ ಕೊಟ್ಟು ಅವ್ರೇನಾದ್ರು ಹಣ ತಗೋತಿದ್ದಾರೆ ಅಂದ್ರೆ ಕಟ್ಟುನಿಟ್ಟಿನ ಕ್ರಮಕ್ಕೂ ಏನಾದರೂ ಮಾನಿಟರಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಮೊದಲ ಹಂತದಲ್ಲಿ ಇವತ್ತು ಎಲ್ರಿಗೂ ಕೂಡ ಆಧಾರ್ ಕಾರ್ಡ್ ಇದೆ. ಮೊದಲ ಹಂತದಲ್ಲಿ ಅವ್ರಿಗೆ ತಿಳಿಪಡಿಕೆಯನ್ನು ಪಡಿಸ್ತೇವೆ. ಹಾಗಾಗಿ ಅವ್ರು ತಿದ್ಕೊಳ್ತಾರೆ ಅಂತಕ್ಕಂಥದ್ದು. ಯಾವುದೇ ರೀತಿಯ ಕಠಿಣವಾದಂಥ ಒಂದು ಇದನ್ನ ಎಲ್ಲ ಸರ್ಟಿಫಿಕೇಟ್ ಎತ್ತಿಟ್ಕೊಂಡ್ಬಿಡೋದ ಮತ್ತೊಂದು ಯಾವುದೂ ಮಾಡೋದಿಲ್ಲ. ಅವರು ಇಂಜಿನಿಯರ್ಗಳಿದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ. ಅಪ್ಪಿತಪ್ಪಿ ಏನಾದ್ರು ತಪ್ಪಿದ್ರೆ ಅವ್ರನ್ನ ಕರೆದು ಬುದ್ಧಿ ಹೇಳಿ ಇದು ಸರಿ ಇಲ್ಲಪ್ಪ ಅಂತ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವುದೇ ಕಠಿಣವಾದಂಥ ಒಂದು ನಿಯಮವನ್ನು ಪಾಲನೆ ಮಾಡೋದಿಲ್ಲ. ರೈಟ್. ಶಶಿಧರ್ ಅವರೇ, ಕಿರಣ್ ಅವರೇ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್. BJP ವಕ್ತಾರರು ಕಿರಣ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವ್ರ ರಿಯಾಕ್ಷನ್ ತಗೊಳ್ತೀನಿ. ಶಶಿಧರ್ ಅವರೇ, ನೀವು ಹೇಳಬೇಕು, ಇವತ್ತು ಯುವ ನಿಧಿ ಜಾರಿಗೆ ಬಂದಿದೆ, ಜೊತೆಗೆ 70,000 75,000 ರೈಟ್ ನಾವು ನೋಡ್ತಾ ಹೋಗೋದಾದರೆ ಅದರ ಫಲಾನುಭವಿಗಳು, ಅದರ ಅರ್ಥ 75,000 ಜನ ನಿರುದ್ಯೋಗಿಗಳಿದ್ರು ಅಂತ. ಏನು ಹೇಳ್ತೀರಿ? ಇಲ್ಲ, ನಿರುದ್ಯೋಗಿಗಳ ಸಂಖ್ಯೆ ಕರ್ನಾಟಕದಲ್ಲಿ ಪ್ರತಿ ವರ್ಷನೂ ಜಾಸ್ತಿ ಆಗ್ತಾ ಇದೆ. ಇದು 2023 ಮಾತ್ರ ಕನ್ಸಿಡರ್ ಮಾಡ್ಕೊಂಡಿರೋದು. 2023ರಲ್ಲಿ ಯಾರು ತೇರ್ಗಡೆ ಆಗಿದ್ರು ಅವರು 6 ತಿಂಗಳ ನಂತರ ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕೂತವರಿಗೆ ಭತ್ಯೆಯನ್ನು ಕೊಡೋದಂತ. ಇದಾಗಲೇ ನಾವು ದೆಹಲಿ ಸರ್ಕಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಪಂಜಾಬ್ನಲ್ಲಿ ನಾವೇ ಪ್ರಾರಂಭಿಸಿದ ಸರ್ಕಾರ ಆ 3,000 ಭತ್ಯೆಯನ್ನು ಈಗಾಗಲೇ ಕೊಡ್ತಾ ಇದ್ದೀವಿ. ಅದು ಅವರಿಗೆ ಉದ್ಯೋಗ ಸಿಗುವವರೆಗೂ ಸಿಗುತ್ತೆ ಅಂತ ಒಂದು ಆಶಾಭಾವನೆ.
ಸರ್ಕಾರ ಇದನ್ನ ಇದೇ ರೀತಿ ಕೊಂಡೊಯ್ಯುತ್ತೋ ಇಲ್ಲ ಲೋಕಸಭೆ ಚುನಾವಣೆ ನಂತರ ಇದನ್ನ ಏನ್ ಮಾಡುತ್ತೆ ಅನ್ನೋದು ಒಂದು ದ್ವಂದ್ವ ನೀತಿ ಇದೆ. ಎಲ್ಲರೂ ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ಮುಂದೆ ಕಾದ್ ನೋಡೋಣ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿ 3,000 ರೂಪಾಯಿಗಳನ್ನು ಕೊಡಬೇಕಾದ್ರೆ ಸರ್ಕಾರದ ಖಜಾನೆಯ ಹಣ, ಇದು ಸರ್ಕಾರದ ಎಲ್ಲ ತೆರಿಗೆ ಹಣ ಆಗಿರೋದ್ರಿಂದ ಅದ್ರ ಬಗ್ಗೆ ಡೇಟಾ ಬೇಸ್ ಅನ್ನು ಸಾಕಷ್ಟು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಎಲ್ಲರೂ ಆಧಾರ್ ಕಾರ್ಡ್ಗಳನ್ನ ಇವರು ಹೇಳಿದಾಗೆ ಆಧಾರ್ ಕಾರ್ಡ್ಗಳನ್ನ ಲಿಂಕ್ ಮಾಡಬೇಕು. ಅವನು ಈ ಯಾವ್ದಾದ್ರು ಕೆಲಸದಲ್ಲಿ ಈಗ ತೊಡಗಿಸ್ಕೊಂಡಿದ್ದಾನ, ಅವನಿಗೆ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅನ್ನ ಲಿಂಕ್ ಮಾಡಿದಾಗ ಅವನು ಯಾವ್ದಾದ್ರು ಬೇರೆ ಸಂಸ್ಥೆಯಿಂದ ಅವನೇನಾದ್ರೂ ಸಂಬಳ ತಗೊಳ್ತಾ ಇದ್ದಾನ ಅದನ್ನು ಸಹ ಪರಿಶೀಲನೆ ಮಾಡಿ ನಾನು ಮಾತಾಡ್ತೀನಿ. ಆಮೇಲೆ ಕಂಪ್ನಿಯವ್ರಿಗೂ ಜವಾಬ್ದಾರಿ ಇದೆ. ಯಾರು ಕೆಲಸ ಕೊಟ್ಟಿರ್ತಾರೆ ಕಂಪ್ನಿಯವರು, ಅವರು ಸರ್ಕಾರಕ್ಕೆ ಮೆಸೇಜ್ ತಿಳಿಸಬೇಕಾಗುತ್ತೆ. ಹೇಳಿ ನಾನು ನೋಡಿ, ಆ ರೀತಿಯಾದಂತಹ ಮಾನಿಟರ್ ಸಿಸ್ಟಮ್ ನ ತಗೊಂಡ್ಬರ್ಬೇಕಾಗುತ್ತೆ. ಡೇಟಾನ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಹಂತದಲ್ಲಿ ಮುಂದಿನ ತಿಂಗಳು ಒಂದು 5,000 ಜನಕ್ಕೆ ಕೆಲಸ ಸಿಗುತ್ತೆ ಅನ್ಕೊಳ್ಳಿ. ಆ 5,000 ಜನಕ್ಕೆ ಇಮಿಡಿಯೇಟ್ ಆಗಿ ಈ ಯುವ ನಿಧಿಯನ್ನು ಕಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವನಿಗೆ ಸಂಬಳ ಸಿಗುತ್ತಾ, ಮುಂದಿನ ತಿಂಗಳ ಸಂಬಳ ಸಿಗುತ್ತೆ. ಆ ಪ್ಲಾನ್ ಗಳನ್ನ ಮಾಡ್ಕೊಬೇಕಾದ್ರೆ ಡೇಟಾ ಸಿಸ್ಟಮ್ ಮಾನಿಟರಿಂಗ್ ಸಿಸ್ಟಮ್ ಆಗಬೇಕು. ಈ ನಮ್ಮ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ನಾವೇನು ಬೆಂಗಳೂರನ್ನು ಕರಿತೀವಿ ಮತ್ತು ಕರ್ನಾಟಕದಿಂದ ಅತಿ ಹೆಚ್ಚಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಇರೋದ್ರಿಂದ ಆ ಸಾಫ್ಟ್ವೇರ್ ಇಂಜಿನಿಯರ್ ಬಳಸ್ಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಕೊಡೋದು ಒಳ್ಳೇದು. ಆದರೆ ಮುಂದುವರೆದ ಭಾಗವಾಗಿ ಇವರೇನು ಯುವ ನಿಧಿಗೆ ಅಪ್ಡೇಷನ್ ಮಾಡಬೇಕು, ಯುವ ನಿಧಿಗೆ ಯಾರನ್ನ ಡೇಟಾ ಅಪ್ಡೇಟ್ ಮಾಡೋದಕ್ಕೆ ಇವರ ಕಾರ್ಯಕರ್ತರುಗಳನ್ನ ಸರ್ಕಾರದ ಹಣ ಬಳಸ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಳಸ್ಕೋತಾ ಇದಾರಲ್ಲ, ಇದು ಖಂಡನೀಯ. ಇದು ಸರ್ಕಾರದ ಹಣ, ನೀವು ಬಳಸ್ಕೊಬೇಕಾಗಿರೋದು ಎಲ್ಲರನ್ನೂ ತೊಡಗಿಸ್ಕೊಳ್ಳಿ. ನೀವು ಅದನ್ನು ರೆಕ್ರೂಟ್ ಮಾಡ್ಕೊಳ್ಳಿ. ನಿಮ್ಮ ಕಾರ್ಯಕರ್ತರು ನೀವು ಹೇಳ್ದಂತ ನುಡಿಯೋರು ಆ ಕಾರ್ಯಕರ್ತರು ಏನ್ ಮಾಡ್ತಾರೆ, ಅವ್ರ ಕಾರ್ಯಕರ್ತರ ಮನೆಯವ್ರನ್ನ ಇನ್ನೊಬ್ಬರನ್ನ ಅಪ್ಡೇಟ್ ಮಾಡ್ತಾರೆ. ಬಿಜೆಪಿ ಅವ್ರನ್ನ ಬಿಡ್ತಾರೆ, JDS ನವ್ರನ್ನ ಬಿಡ್ತಾರೆ, ನಮ್ಮ ಆಮ್ ಆದ್ಮಿ ಪಾರ್ಟಿಯವ್ರನ್ನ ಬಿಡ್ತಾರೆ. ಆ ರೀತಿ ರಾಜಕಾರಣಗೊಳಿಸ್ಬೇಡಿ. ಯಾವುದನ್ನು ರಾಜಕಾರಣಗೊಳಿಸದೆ ಕರ್ನಾಟಕದ ಸಕಲ ಅಭಿವೃದ್ಧಿಗೆ ಮತ್ತೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಶ್ರೇಯೋಭಿಲಾಷೆಯನ್ನು ಕೋರುವಂತಹ ಕಾರ್ಯಕ್ರಮಗಳನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಮುಂದೆ ಹೋಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರೈಟ್ ಕಿರಣ್ ಅವರೇ, ಕಳೆದ 10 ವರ್ಷದಿಂದ ಯುವಕರು ಸ್ವಾಮಿ ವಿವೇಕಾನಂದರ ಜಯಂತಿಯ ದಿವಸ ನಮ್ಮ ರಾಮಕೃಷ್ಣ ಅವರು ಹೇಳಿದ ಮಾತು, ಯುವಕರು ಭ್ರಮನಿರಸನಗೊಂಡಿದ್ದಾರೆ. ಯುವ ನಿಧಿ ನಿಮ್ಮ ಕೈ ಹಿಡಿಯುತ್ತೆ, ಕೇಂದ್ರದ ನಾಯಕರನ್ನ, ಕೇಂದ್ರದ ಭರವಸೆಗಳನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ. ಮತ್ತು BJPಯವರು ಕರ್ನಾಟಕ ಕಾಂಗ್ರೆಸ್ನ ಯಾವುದೇ ಯೋಜನೆಗಳನ್ನು ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಹೊಟ್ಟೆ ಕಿಚ್ಚಿಂದ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಏನಂತೀರಿ? ಅದೇ ವಿವೇಕಾನಂದ ಅವರ ಜಯಂತಿ ದಿನ ಇದನ್ನ ಇವ್ರೇನು ಯೋಜನೆ ಘೋಷಣೆ ಮಾಡ್ತಾ ಇದ್ರಲ್ಲ, ಇಮಾಮ್ ಸಾಬಿಗೂ ಗೋಕುಲಾಷ್ಟಿಗೂ ಎತ್ತಲಾಗ ಸಂಬಂಧ ಅಂದ್ರೆ ಅಂದಂಗ. ಆಮೇಲೆ ಇವರು ಈ ಒಂದು ಅಸಮರ್ಥ ಸರ್ಕಾರ ಜನರನ್ನ ಮೂರ್ಖ ಮಾಡುವ ಕೊನೆಯ ಅಂಕದ ಆಟ ಇದೆ ಇವತ್ತು ಯುವ ನಿಧಿ ಅನ್ನೋದು. ಹೇಗೆ ಅಂದ್ರೆ ಇವರು ಯುವ ನಿಧಿ ಕೊಡ್ಲಿ, ನಾವು ಬೇಡ ಅನ್ನೋದಿಲ್ಲ. ಸೊ ಇವ್ರು ಎಲೆಕ್ಷನ್ಗೆ ಮೊದಲು ಏನು ಹೇಳ್ಕೊಂಡ್ ಬಂದಿದ್ರು, ಎಲ್ಲಾ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಎಲ್ಲ ನಾವು ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತೇಳಿ, ಹೌದಾ? ಈಗೇನು ಹೇಳ್ತಿದ್ದಾರೆ, 2023 ಪಾಸ್ಔಟ್ ಆದವ್ರಿಗೆ ಮಾತ್ರ, BA BCom BSc BBM ಇವೆಲ್ಲ ಹಿಂದೆ 2022-21 ಪಾಸ್ಔಟ್ ಆದವ್ರಿಗೆ ಏನು ಸ್ವಾಮಿ ಹಂಗಾರೆ ಪರಿಸ್ಥಿತಿ? ಇವರು ಎಲೆಕ್ಷನ್ಕಿಂತ ಮೊದಲು ಒಂದು ಹೇಳೋದು, ಈಗಿನೊಂದು ಹೇಳೋದು, ಆಮೇಲೆ 2 ವರ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮುಂದೆ ನೌಕರಿ ಸಿಗಲಿಲ್ಲ ಅಂದ್ರೆ ಈಗ ಏನಂತಂದ್ರೆ ಈ ಸರ್ಕಾರ ಕೊಡೋದು ನನಗೆ ಬೇಡ, ನನಗೆ ಪ್ರಾಬ್ಲಮ್ ಇಲ್ಲ, ಕೊಡ್ಲಿ. ಬಟ್ ಈ ತರ ಕಂಡೀಷನ್ಸ್ ಅಪ್ಲೈ ಯಾಕೆ ಮಾಡ್ತಾ ಇದೆ? ಇದು ಒಂದೇ ಅಲ್ಲ, ಯುವ ನಿಧಿ ಒಂದೇ ಅಲ್ಲ. ಸೊ ಇದೇ ತರ ಇನ್ನು 4 ಯೋಜನೆಗಳನ್ನು ಕೂಡ ಜನರನ್ನ ಮೂರ್ಖ ಮಾಡಿದ್ದಾರೆ ಇವರು. ಹೇಳಿದ್ದು ಒಂದು, ಯಾಕೆ ಕಾಕ ಪಾಟ್ಲಿಗೂ ಇಲ್ಲ, ದೊಡ್ಡಪ್ಪ ಪಾಟ್ಲಿಗೂ ಇಲ್ಲ ಕರೆಂಟು. ಏನದು ಭಾಗ್ಯ ಜ್ಯೋತಿ ಯೋಜನೆಯಲ್ಲಿ ಏನು ಒಬ್ಬ ಆ ಮನೆಗೆ 0 ಬಿಲ್ ಬರ್ತಿದೆ, ಆ ಮನೆಯ ಯಜಮಾನ ಒಂದು ಅಂಗಡಿ ಇಟ್ಟಿರ್ತಾನೆ, ಒಂದು ಹೋಟೆಲ್ ಇಟ್ಟಿರ್ತಾನೆ, ಒಂದು ಗೂಡಂಗಡಿ ಹಾಕಿರ್ತಾನೆ. ಇವತ್ತೇನಾಗಿದೆ, ಆ ಮನೆಯ ಹೋಟೆಲ್ ಬಿಲ್ ಸೇರಿ ಎಷ್ಟು ಕಟ್ತಿದ್ನ ಹಿಂದ ಈ ಆ ಮನೆ ಬಿಲ್ ಹೋಟೆಲ್ ಬಿಲ್ಗೆ 3 ಪಟ್ಟು ಕಟ್ತಾ ಇದ್ದಾನೆ ಅವನು. ಇಂಡಸ್ಟ್ರಿಗಳು ಬಿಟ್ಟು ಹೋಗ್ತಾ ಇದಾವೆ, ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗ್ತಿದೆ. ಇದು ಒಂದು ಇಂಥ ಯೋಜನೆಗಳನ್ನು ಇವರು ಅನುಷ್ಠಾನ ಮಾಡಿದ್ದಾರೆ. ಜೊತೆಗೆ ಬಸ್ಗಳು ಶಕ್ತಿ ಯೋಜನೆ ಅಂತ ಕೊಟ್ಟರು, ಒಳಗಡೆ ರೂಟ್ಗಳು ಬಸ್ ಕಟ್ ಮಾಡಿದ್ರು, 50% ಬಸ್ಗಳು ಕಟ್ ಮಾಡಿದ್ರು. ಆ ಮಂಡಳಿಗಳು ದುಡ್ಡು ಕೊಡ್ತಾ ಇಲ್ಲ. ಈ ತರ ಒಂದು ಅಸಮರ್ಪಕವಾಗಿ ಯಾಕೆ ಇವರು ಯೋಜನೆ ಜಾರಿಗೊಳಿಸಬೇಕು? ನಿಮ್ಮ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ, ಜಾಹೀರಾತುಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ ತಕ್ಷಣ ಅದೆಲ್ಲವೂ ಕೂಡ ಫಲಾನುಭವಿಗಳಿಗೆ ತಲುಪಿದೆ ಅಂತ ಅರ್ಥ ಅಲ್ಲ. ಅಂಕಿಅಂಶಗಳು ಬೇಕು, ಆ ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಹೇಳಿದ್ದಾರೆ. ಟ್ರಾನ್ಸ್ಪರೆನ್ಸಿನೇ ಇಲ್ಲ, ಇವ್ರ ಪ್ಲಾನೇ ಇಲ್ಲ. ಈಗ ನೋಡಿ, ಈಗ 2-3 ಯೋಜನೆ ಬಗ್ಗೆ ಮಾತಾಡಿದ್ ನಾನು, ಮುಂದುವರೆದು ಮಾತಾಡೋದ್ ಬದಲಿ ಇವರ ಒಬ್ಬ 14 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಏನದು ಬಜೆಟ್ ಬ್ರಹ್ಮ ಸಿದ್ದರಾಮಯ್ಯನವರು ಒಬ್ಬ ಆರ್ಥಿಕ ಸಲಹೆಗಾರ ನೇಮಕ ಮಾಡ್ಕೊಂಡಿದ್ದಾರೆ. ಯಾರು? ಬಸವರಾಜ ರಾಯರೆಡ್ಡಿ ಅಂತೇಳಿ, ಯಲಬುರ್ಗಾ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಮೊನ್ನೆ ಏನು ಹೇಳ್ತಾರೆ ಒಂದು ಚಾನಲಲ್ಲಿ, ಏನು 60,000 ಕೋಟಿ ಯೋಜನೆಗಳನ್ನ ಇವರು ಈಗ ಇದನ್ನ ಜಾರಿಗೆ ತಂದಿದ್ರಲ್ಲ ಇವರು, ಇದನ್ನು ಯೋಚನೆ ಮಾಡಬೇಕು, ಇದು
ಟೆಕ್ನಿಕಲಿ ಸರಿ ಇಲ್ಲ, ಆರ್ಥಿಕ ಹೊರೆ ಆಗ್ತಿದೆ, ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ, ಒಂದೇ ಒಂದು ಶಿಲಾನ್ಯಾಸ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅಂತೇಳಿ ನಾವು ಹೇಳ್ತಿರೋದಲ್ಲ. ಇದು ಇವ್ರದೇ ಮುಖ್ಯಮಂತ್ರಿಗಳು ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ರಾಯ್ ರೆಡ್ಡಿ ಅವರು ಹೇಳ್ತಿರೋದು. ಅಂದ್ರೆ ಏನರ್ಥ, ಇವ್ರು ಈಗ ಏನಂದ್ರೆ ಹೇಳ್ಬಿಟ್ಟಿದ್ದಾರೆ, ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಆಗೋ ತನಕ ಘೋಷಣೆ ಮಾಡ್ತಾರೆ, ಆಮೇಲೆ ಕ್ಲೋಸ್ ಮಾಡ್ತಾರೆ ಇಷ್ಟೇ. ಯಾಕಂದ್ರೆ ಟೂ ಸೆಕೆಂಡ್ ಯಾಕಂದ್ರೆ ಇದು ಅರ್ಧ ಖಚಿತ, ಅರ್ಧ ಉಚಿತ, ಅನಿಶ್ಚಿತ ಯೋಜನೆಗಳು. ರೈಟ್. ಹೌದಾ ಸರ್, ನಿಮ್ಗೆ ಅನ್ಸುತ್ತಾ ಏನೇ ಯೋಜನೆಗಳನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ ಜಾರಿಗೆ ತರ್ತಾ ಇದ್ರು ಕೂಡ ಇದು ಎಲೆಕ್ಷನ್ ನಿಮಿತ್ತ, ಚುನಾವಣೆ ನಿಮಿತ್ತ, ಲೋಕಸಭಾ ಆದ್ಮೇಲೆ ಎಲ್ಲವನ್ನ ಕೈ ಬಿಡುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹ ವಿಶ್ಲೇಷಣೆಗೆ ನಿಮ್ಮ ಉತ್ತರ ಏನು? ನೋಡಿ, ಮೊದಲನೇದಾಗಿ ಚುನಾವಣೆಗಿಂತ ಮೊದಲು ಇವರು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಉಚಿತ, ಎಲ್ಲರಿಗೂ ಅಂತಕ್ಕಂಥದ್ದು. ಆಮೇಲೆ ಸರ್ಕಾರ ಬಂದ ನಂತರ ಜನಗಳು ಎಲ್ಲ ಕೂಡ ಒಂದು ರೀತಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಉಚಿತ ಅಂತಕ್ಕಂಥ ಮಾತು ಖುಷಿ ಪಟ್ಟು ಅವರು ವೋಟ್ ಮಾಡಿದ್ದು ನಿಜ, ಅವ್ರು ಗೆದ್ದು ಬಂದಿದ್ದು ನಿಜ, ಸರ್ಕಾರ ಮಾಡಿದ್ದು ನಿಜ. ಸರ್ಕಾರ ಬಂದ ನಂತರ ಕೆಳಗಡೆ ಒಂದು ಟ್ಯಾಗ್ ಬಂತು, ಕಂಡೀಷನ್ ಸಪ್ಲೈ. ಉದಾಹರಣೆಗೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ, 5 kg ಅಕ್ಕಿ ಕೊಡ್ತಾ ಇರೋದು ಇವರಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ. ಇನ್ನು 5 kg ಸೇರಿಸ್ಕೊಡ್ತೀವಿ ಅಂತಂದ್ರು, ಕೊಟ್ಟ ಮಾತನ್ನು ತಪ್ಪಿದ್ರು. ಏನು, ಇನ್ನು 5 kg ಏನು ಮಾಡಿದ್ರು, ಹಣ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೇಳಿದ್ರು. ಬಡವರು ಆ ಹಣ ಯಾವುದೋ ಒಂದು ಮನೆ ಯಜಮಾನ ಅಕೌಂಟ್ಗೆ ಹೋದರೆ 4 ಜನಕ್ಕೆ ಅವನು ಉಪವಾಸ ಇಟ್ಟು ತೊಗೊಂಡೋಗಿ ಎಲ್ಲಾದರೂ ಕುಡಿದು ಏನಾದರೂ ಮಾಡಿದ್ರೆ ಪೋಲ್ ಆಗ್ತದೆ. ನಂಬರ್ 1. ನಂಬರ್ 2, ಯಾವೊಂದು ಉಚಿತ ಬಸ್ ಪ್ರಯಾಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮೊನ್ನೆ ಈ ರಾಜ್ಯದ ಹಿರಿಯ ನಾಯಕರು ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ, ದೇವಸ್ಥಾನಗಳಿಗೆ ಉಚಿತ ಬಸ್ ಕೊಟ್ಟ ನಂತರ ವಿಪರೀತ ಆದಾಯ ಬರ್ತಾ ಇದೆ ಅಂತ ಹೇಳಿ. ಆದಾಯ ಯಾವ ರೀತಿಯಿಂದ ಬರ್ತಾ ಇದೆ ನಿಮಗೆ? ಸಾರ್ವಜನಿಕರಿಂದಾನೆ. ಅಲ್ಲಿ ಹಾಕಿ ಇಲ್ಲಿ ತಗೊತಾ ಇದ್ದೀರಾ, ಅಲ್ಲಿ ತೋರಿಸಿ ಇಲ್ಲಿ ತಗೊತಾ ಇದ್ದೀರಾ. 2 ಆಯಿತು. 3ನೇದು ಎಲೆಕ್ಟ್ರಿಕ್ 200 ಯೂನಿಟ್ಗಳಲ್ಲಿ ಎಷ್ಟು ಕಂಡೀಷನ್ಸ್ ಬಂತು, ಯಾರು 200 ಯೂನಿಟ್ ಮೇಲೆ ಉಪಯೋಗಿಸ್ತಾ ಇದ್ದಾರೆ ಅವ್ರಿಗಾಗಿರ್ತಕ್ಕಂಥ ಅವಾಂತರ ಏನು ಅಂತಕ್ಕಂಥದ್ದು ಸಾರ್ವಜನಿಕರು ಇವತ್ತು ಆಲ್ರೆಡಿ ಎಲ್ಲರ ಜನಗಳ ಮುಂದೆ ಹೇಳಿದ್ದಾರೆ. ಈಗ ಬಂದಿರತಕ್ಕಂಥ ಮತ್ತೆ ನಮ್ಮ ಇದ್ರದ್ದು ಯಾವುದು ಗೃಹ ಜ್ಯೋತಿ 2000 ರೂಪಾಯಿ, ಅದರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು ಯಾವ ರೀತಿ ಆಗಿದೆ ಅಂತಂದರೆ, ಅನೇಕ ಸಂದರ್ಭಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟರ್ನೇ ನಾನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ, ಇದರಲ್ಲಿ ಎಲ್ಲರಿಗೂ ತಲುಪೋದಕ್ಕೆ ಏನೇನು ಪ್ರಾಬ್ಲಮ್ಗಳಾಗಿದೆ, ನಿಧಾನಕ್ಕೆ ನಾವು ಅಪ್ಡೇಟ್ ಮಾಡ್ತೀವಿ ಅಂತೇಳಿ ಎಷ್ಟೋ ಜನ ಮಹಿಳೆಯರಿಗೆ ಕೇಳಿದಾಗ, ನಮ್ಮ ಮನೇಲಿ ಮೊದಲನೇದಾಗಿ ಅತ್ತೆ ಸೊಸೆ ಮಧ್ಯೆ ಜಗಳ ಆಯಿತು, ಮನೆ ಯಜಮಾನ ನಾನು ಅಂತೇಳಿ. ಅದಾದ ನಂತರ ಅವರು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋಕೆ ಇವ್ರ ಕೈಲಿ ಆಗಲಿಲ್ಲ, ಇಷ್ಟ ಆಯಿತು. ಈಗ ಏನು ಯುವ ನಿಧಿ ವಿಷಯದಲ್ಲಿ ಬರ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರಿಸುಮಾರು ಕೇವಲ 1 ವರ್ಷಕ್ಕೆ ಅವರಾಗಲೇ ಹೇಳೋದು 10 ವರ್ಷದಲ್ಲಿ ದೇಶದಲ್ಲಿ ಡೆವಲಪ್ಮೆಂಟೇ ಆಗಿಲ್ಲ ಅಂತ ಹೇಳಿ. ಇವರು ತೆಲಂಗಾಣ ಚುನಾವಣೆಯಲ್ಲಿ ಹೇಳ್ತಾರೆ, ನಾವು ನಮ್ಮಲ್ಲಿ ಇರತಕ್ಕಂಥ ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ. 1 ನಿಮಿಷ, ಇದಕ್ಕೆ ತೆಲಂಗಾಣ ಮಾಜಿ ಮುಖ್ಯಮಂತ್ರಿಗಳ ಮಗಳು ಚಂದ್ರಶೇಖರ್ ಅವ್ರ ಮಗಳು ಶ್ರೀಮತಿ ಕವಿತಾ ಅವರು ಒಂದು ಮಾತನ್ನು ಹೇಳ್ತಾರೆ, ಇವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬಂದು ತೆಲಂಗಾಣಕ್ಕೆ ಬಂದು ಇವರು ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ ಅಂತ ಹೇಳಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರು ಸ್ಪಷ್ಟವಾಗಿ ಅಂಕಿಅಂಶಗಳ ಸಮೇತ ಹೇಳ್ತಾರೆ. ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದೇ ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾರೆ, ನಾವು 5 ಗಂಟೆಗಳ ಕಾಲ ವಿದ್ಯುತ್ ಕೊಡ್ತೀವಿ ಅಂತಕ್ಕಂಥದ್ದು. ಅಲ್ಲಿ 24 ಗಂಟೆ ವಿದ್ಯುತ್ ಕೊಡ್ತಾ ಇದ್ರು. ಯಾವ ರೀತಿ ಜನಗಳನ್ನ ತಪ್ಪು ದಾರಿಗೆ ಇಡಿಸ್ತಾ ಇದ್ದಾರೆ ಅಂತಂದ್ರೆ, ಈ ಯೋಜನೆಗಳೆಲ್ಲ ನಡೀತಾ ಇರ್ತಕ್ಕಂಥದ್ದು ಕೂಡ ತಪ್ಪು ಅಂತಕ್ಕಂಥ. ಈಗ ಯುವ ನಿಧಿ ಯೋಜನೆ ಅಡಿಯಲ್ಲಿ ಇವತ್ತಿರ್ತಕ್ಕಂಥ 75,000 ಜನ 1 ವರ್ಷಕ್ಕೆ. ಹಾಗಾದರೆ ಇದರ ಹಿಂದೆ ಇರ್ತಕ್ಕಂಥ 4 ವರ್ಷ 5 ವರ್ಷ ಯಾವುದು ಕೆಲಸ ಕಾರ್ಯ ಇಲ್ದೇ ಮನೆಯಲ್ಲಿ ಸಾಕಾಗದೆ ತಂದೆ ತಾಯಿನ 10 ವರ್ಷದಿಂದ ಒದ್ದಾಡ್ತಾ ಇದ್ದಾರೆ. ನೀವು ಅವ್ರ ಬಗ್ಗೆ ಒಂದು ನಿಮಿಷ ಒಂದು ಯೋಜನೆ ಇದು ಮಾಡುವಂತ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಎಲ್ಲರಿಗೂ ಯೋಜನೆಗಳು, ಉಚಿತ ಯೋಜನೆಗಳು ಎಲ್ಲರಿಗೂ ಆಗ್ತದೆ. ನೀವು ದಯವಿಟ್ಟು ಕೊಟ್ಟಿರ್ತಕ್ಕಂಥ ಮೇಡಮ್ 1 ನಿಮಿಷ, ನೀವು ಹೇಳಿರ್ತಕ್ಕಂಥದ್ದು ಈ ಯೋಜನೆಗಳು ಎಲ್ಲರಿಗೂ ಕಂಡೀಷನ್ ಸಪ್ಲೈ. ಯಾವ ಕಂಡೀಷನ್ಸ್ ಅಂತಂದ್ರೆ, ಈ ಮಟ್ಟಕ್ಕೆ ಹೋದ್ರೆ ಮೇಡಮ್ 1 ನಿಮಿಷ, ಎಷ್ಟು ದಿನ ಒಂದು ಲಾಸ್ಟ್ ಪಾಯಿಂಟ್, ಎಷ್ಟು ದಿನ ಅಂತ ಈ ರೀತಿ ನೀವು ಉಚಿತ ಯೋಜನೆಗಳನ್ನು ಕೊಡ್ತೀರಾ, ಎಲ್ಲಿಂದ ತೆಗೆದುಕೊಡ್ತೀರಾ? ನಮ್ಮ ಟ್ಯಾಕ್ಸ್ ದುಡ್ಡು. ಮತ್ತೊಂದು 2ನೇದು, ಶಾಶ್ವತ ಯೋಜನೆಗಳು ಇವತ್ತಿಗೂ ಕೂಡ ಒಂದು ಆಗಲಿಲ್ಲ. ಆಗಲೇ ಕಾಂಗ್ರೆಸ್ ಹೇಳ್ತಾ ಇದ್ರು. ಸೊ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಯುವ ನಿಧಿ. ನೋಡೋಣ ರಾಮಕೃಷ್ಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ನೋಡಿ, ನಾಗೇಂದ್ರ ಪ್ರಸಾದ್ ಅವರು ಒಂದೊಂದೇ ಪಾಯಿಂಟನ್ನು ರೈಸ್ ಮಾಡಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡ್ತಾ ಹೋಗಬೇಕು. ಮೊದಲನೇದಾಗಿ ರಾಯರೆಡ್ಡಿ ಅವರು ಸ್ವಲ್ಪ ಪ್ಲಾನಿಂಗ್ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನದಕ್ಕೆ?
ನೋಡಿ ರಾಯರೆಡ್ಡಿ ಅವ್ರನ್ನ ಮಾತು ಹೇಳ್ತೀನಿ. ರಾಯರೆಡ್ಡಿ ಅವ್ರನ್ನ ಈಗ ನಾವು ಆರ್ಥಿಕ ಸಲಹೆಗಾರ ತಗೊಂಡಿದ್ದೀವಿ. ಅವರು ಅನುಭವಿ ರಾಜಕಾರಣಿ ಇದ್ದಾರೆ. ಅವರು ಅವ್ರ ವೈಯಕ್ತಿಕ ನೆಲೆಯಲ್ಲಿ ಹೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ನಾವ್ ಹೇಳ್ತಕ್ಕಂಥ ನಾನು ಇವತ್ತು ಭರವಸೆ ಕೊಡ್ತಾ ಇದ್ದೀನಿ. ನಿಮ್ಮ ಮಧ್ಯದಲ್ಲಿ ಬಂದಿಲ್ಲ, ನಿಮ್ಮ ಮಧ್ಯದಲ್ಲಿ ಬಂದಿಲ್ಲ, ನಾನು ಭರವಸೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇನ್ನು 10 ವರ್ಷ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ ಇರುತ್ತೆ. ಈ ಯಾವುದೇ ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸೋದಿಲ್ಲ. ಯಾವುದೇ ಕಾರ್ಯಕ್ರಮ ಇದ್ರೆ ಇನ್ನು ಡಬಲ್ ಮಾಡೋದೇನೋ ಯೋಚನೆ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅವರು ಆರ್ಥಿಕ ಸಲಹೆಗಾರರು ಅನ್ನೋದನ್ನ ಬದಿಗಿಟ್ಟು ಹೇಳ್ತಾರ. ಇನ್ನು ಮೊದಲನೇ ಮೀಟಿಂಗೇ ಮಾಡಿಲ್ಲ ಅವರು. ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿ ಜೊತೆ ಕೂತು ಇನ್ನು ಒಂದು ಮೊದಲನೇ ಮೀಟಿಂಗ್ ಮಾಡಿಲ್ಲ. ಯಾವ್ದೋ ಪ್ರೆಸ್ ಅಲ್ಲಿ ಕೇಳಿದಾರೆ ಹೇಳಿದ. ನಾನು ಇವತ್ತೇ ಅಧಿಕೃತವಾಗಿ ಒಬ್ಬ ವಕ್ತಾರನಾಗಿ ಹೇಳ್ತಾ ಇದ್ದೀನಿ ಮೇಡಮ್ ಅವರೇ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು 10 ವರ್ಷ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಇನ್ನೂ ಕಾರ್ಯಕ್ರಮಗಳು ಹೆಚ್ಚಾಗುತ್ತೆ ಹೊರತು ಇರೋ ಕಾರ್ಯಕ್ರಮನ ಮೊಟಕುಗೊಳಿಸೋದಾಗ್ಲಿ ಅದನ್ನ ನಾವು ಮಾಡ್ತಕ್ಕಂಥದ್ದಿಲ್ಲ. ನಮ್ಮ ಮುಂದೆ ಅದು ನಮ್ಮ ಸರ್ಕಾರದ ಮುಂದೆ ಇಲ್ಲ. ಆಮೇಲೆ ಅನ್ನಭಾಗ್ಯದ ಬಗ್ಗೆ, ಅನ್ನಭಾಗ್ಯ ಕೊಡ್ತಿರೋದು 5 kg ಕೇಂದ್ರ, ಏನ್ ಹೇಳ್ತೀರಾ ಅದರ ಬಗ್ಗೆ? ಕೊಡ್ತಿರೋದು 5 kg ಕೇಂದ್ರನೇ. ನಮ್ಮ ಹಕ್ಕು ಕೇಳಿದಾಗ ಇನ್ನ 5 kg ಕೊಡಿ ಅಂದ್ರೆ ಕೊಡಲ್ಲ ಅನ್ನೋದಕ್ಕೆ ಇವ್ರು ಯಾರು? ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಲ್ಲ ನಾವು. ಕೊಡಲ್ಲ ಅನ್ನೋದಕ್ಕೆ ಏನಿರೋ? ಈಗಲೂ ಇಷ್ಟೆಲ್ಲ ಹೇಳ್ತಾರಲ್ಲ ಮೋದಿ ಅವರು. ಈಗಲೂ ಹೇಳ್ತಾ ಇದಾರಲ್ಲ ಮೇಡಮ್ ಅವರೇ, 81 ಕೋಟಿ ಜನಕ್ಕೆ ಬಡತನದಲ್ಲಿ ಕೆಳಗಡೆ ಇದೀವ ಇಲ್ವಾ 5 kg ಅಕ್ಕಿ ಘೋಷಣೆ ಮಾಡ್ತಾ ಇದ್ದಾರೆ. ಯಾವಾಗ ನೀವು ನಾವು ಕೇಳಿದಾಗ ಕೊಡಕ್ಕಾಗ್ಲಿಲ್ಲ. ಇಡೀ ದೇಶದಲ್ಲಿ 81 ಕೋಟಿ ಕೊಡ್ಬೇಕಾಗಿದೆ, ಅಕ್ಕಿ ಸಾಲ್ತಾ ಇಲ್ಲ. ನಾನು ಈ ದೇಶನ ಆ ಸ್ಥಿತಿಗೆ ತಗೊಂಡೋಗಿದ್ದೀನಿ. 81 ಕೋಟಿಗೆ ಅಕ್ಕಿ ಕೊಡುವಂತ ಒಂದು ಕೆಟ್ಟ ಸರ್ಕಾರ ನನ್ನಿಂದ ಆಗಿದೆ. ಹಾಗಾಗಿ ನೀವು ರಾಜ್ಯಗಳು ನನ್ನ ಹತ್ರ ಕೇಳಬೇಡಿ. ನಾನು ಬರೀ ದೇಶಕ್ಕೆ ನಾನು ಕೊಡ್ತಾ ಇರ್ತಕ್ಕಂಥ 81 ಕೋಟಿ ಅಕ್ಕಿ ಹೊಂಚೋದೇ ಕಷ್ಟ ಆಗಿದೆ ಅಂತ ಆಮೇಲೆ ನಾಗೇಂದ್ರ ಅವ್ರು ಹೇಳ್ತಾ ಇದ್ರು ಸರ್, ನಾನು ನಿಮ್ ಮಾತಾಡ ನಾಗೇಂದ್ರ ಅವ್ರು ಹೇಳ್ತಾ ಇದ್ರು ಇದು ಈ ಕಾರ್ಯಕ್ರಮ ಇವರು ಬಿಜೆಪಿ ಅವ್ರು ಹೇಳ್ತಾ ಇದ್ರು ಈ ಕಾರ್ಯಕ್ರಮ ಯಾವಾಗ ನಿಂತು ಹೋಗ್ಬಿಡುತ್ತೋ ಏನೋ ಲೋಕಸಭೆ ಎಲೆಕ್ಷನ್ ಬಂದ ತಕ್ಷಣ. ಒಂದ್ ನಿಮಿಷ ಇರ್ರಿ, ರಾಯರೆಡ್ಡಿ ಆ ಮಾತು ಹೇಳಿದ್ರೆ ನಾನು ಒಬ್ಬ ಕಾರ್ಯಕರ್ತನಾಗ ಹೇಳ್ತೀನಿ. ಇವತ್ತು ಅವ್ರ ಮೇಲೆ KPCC ಇಂದ ಆಕ್ಷನ್ ತಗೊಂಡು ಹೇಗ್ರಿ ಹೇಳ್ತಾರೋ ನೀವು ಸುಳ್ಳು ಹೇಳ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು ಮೇಡಮ್ ಅವರೇ, ಇವ್ರು ಹೇಳಿದ್ರು ಲೋಕಸಭೆ ಮುಗಿದ ತಕ್ಷಣ ಅದನ್ನ ವಾಪಸ್ ತಗೊಂಡ್ಬಿಡ್ತಾರೆ ಹಾಗೆ ಹೀಗೆ ಅಂತ. ನಾನು ಹೇಳ್ತಕ್ಕಂಥದ್ದು ಲೋಕಸಭೆ ಬರಲಿ, ಮುಂದಿನ ವಿಧಾನಸಭೆ ಬರಲಿ, ಎಲ್ಲ ಎಲೆಕ್ಷನ್ ನಾವು ಗೆಲ್ತೀವಿ. ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ. ನಾಗೇಂದ್ರ ಅವ್ರು ಹೇಳಿದ್ರು ಈ ಯುವಕರಿಗೆ ಏನ್ ಭವಿಷ್ಯ, 22-23 ಹಿಂದೆ ಇದ್ವಲ್ಲ ಅವ್ರಿಗೆಲ್ಲ ಏನು? ಬಿಜೆಪಿ ಏನ್ ಮಾಡ್ತಾ ಇದ್ರಿ? ಬೇರೆ ಸರ್ಕಾರದ ಮೇಲೆ ಹಾಕ್ಬಿಟ್ಟು 5.5 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟು ಮನೆಗೆ ಹೋಗೋದಕ್ಕೆ ನೀವು, ನಾವು ಆ ನಿರುದ್ಯೋಗಿಗಳಿಗೆ ಕೆಲಸ ಕೊಡೋದಕ್ಕೆ ಕಾಂಗ್ರೆಸ್ ಕೊಡಲ್ಲ ಅಂತ ಹೇಳಲ್ಲ. 22-23 ನಮ್ದಲ್ಲ ರೀ. ನಾವು ಇಲ್ಲಿ ಬಂದಿರೋದು 23-24 ಕೇಂದ್ರ ಸರ್ಕಾರ ಕೇಳಿ. ಮಿಕ್ಕಿದ್ದನ್ನು ಕೇಂದ್ರ ಸರ್ಕಾರ ಕೇಳಿ ಹೇಳಿ ನೋಡೋಣ. ಸಾಧ್ಯವಾದಷ್ಟು ಮಟ್ಟಿಗೆ 22-24 ಕೊಡ್ತಾ ಇದ್ದಾರೆ. ನಾವು ಕೇಂದ್ರ ಸರ್ಕಾರದಿಂದ ಬಟ್ಟೆ ಕೊಡ್ಸೋಣ ಅಂತ ಹೇಳೋದು ನೀವು ಸಾಲ ಮಾಡಿ ಮನೆ ದುಡ್ಡು ಎತ್ಕೊಂಡು ಹೋಗೋದು, ನಾವು ಯುವಕರು ನಿರುದ್ಯೋಗಿಗಳು ನಾವು ಕಾಸು ಕೊಡೋದು. ಇನ್ನೊಂದು ಹೇಳಿದ್ರು ಆಮೇಲೆ ಗೃಹಲಕ್ಷ್ಮಿ, ಅನ್ನಭಾಗ್ಯ ಇದರೆಲ್ಲ ಅವ್ಯವಹಾರ ಅನ್ನೋ ಪದ ದಯಮಾಡಿ ಫಲಾನುಭವಿಗಳಿಗೆ ಅವಮಾನ ಮಾಡಬೇಡಿ ನಾಗೇಂದ್ರ ಸರ್. ಕೈ ಅವ್ಯವಹಾರ ಅಲ್ಲ, ಟೆಕ್ನಿಕಲ್ ಫಾಲ್ಟ್ ಇದೆ. 10% ಜನಕ್ಕೆ ಇನ್ನು ಆ ಕಾರ್ಯಕ್ರಮ ಫಲಾನುಭವಿಗಳು ಬ್ಯಾಂಕ್ ಅಕೌಂಟ್ ಇರ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಆಗ್ತಾ ಇಲ್ಲ. ಅವ್ರು 2 ಕಡೆ ಅಕೌಂಟ್ ಓಪನ್ ಮಾಡಿದ್ದಾರೆ, ಅದು ಕನ್ಫ್ಯೂಷನ್ ಆಗ್ತಾ ಇದೆ. 10% 8% ಇರ್ತಕ್ಕಂಥದ್ದು ನಿಜ, ಆದ್ರೆ ಅದು ಅವ್ಯವಹಾರ ಅಲ್ಲ ಸರ್. ದಯಮಾಡಿ ಬಿಜೆಪಿ JDS ಅವರು ಇಲ್ಲೇ ಇದ್ದೀರಿ, ಅದು ಅವ್ಯವಹಾರ ಅಲ್ಲ, ಅದು ಟೆಕ್ನಿಕಲ್ ಫಾಲ್ಟ್. ಆಮೇಲೆ ನಿರುದ್ಯೋಗ ಭತ್ಯೆ ಕೊಡ್ತಾ ಇದೀವಿ ಮೇಡಮ್, ಅದ್ರ ಜೊತೆಗೆ ಕೌಶಲ್ಯ ತರಬೇತಿಯನ್ನು ಕೊಡ್ತೇವೆ. ಆಮೇಲೆ ಈಗ ಓದ್ 15 ದಿವಸದಲ್ಲಿ ನಾವು ಉದ್ಯೋಗ ಮೇಳ ಮಾಡಿದ್ವಿ. 200 ಜನ ಬಂದಿದ್ರು. 200 ಜನದಲ್ಲಿ 51 ಜನ ಅಲ್ಲೇ ಸ್ಪಾಟ್ ಅಲ್ಲಿ ಕೆಲಸ, ಯಾವ್ದಾದ್ರು ಪ್ರೈವೇಟ್ ಕಂಪ್ನಿಗಳು ಬಂದಿದ್ವು, ಮತ್ತೊಂದು ಬಂದಿದ್ವು, ಅಲ್ಲೇ ಸೆಲೆಕ್ಷನ್ ಆಯ್ತು. ಆ ಹುಡುಗರಿಗೆಲ್ಲ ಅಪಾಯಿಂಟ್ಮೆಂಟ್ ಕೊಡ್ತಿದ್ವಿ. ಕೊಟ್ಬಿಟ್ಟು ಅವ್ರೇನೋ ಇದು ಮಾಡ್ತಾ ಇದೀವಿ ಅಂತಲ್ಲ, ತಂದೆ ತಾಯಿಗಳಿಗೆ ಭಾರ ಆಗ್ತಾ ಇದೆ, ಎಜುಕೇಶನ್ ಭಾರ ಆಗ್ತಾ ಇದೆ, ಅರ್ಥ ಆಗ್ತಿದ್ಯಾ? ಹಾಗಾಗಿ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ, ಅವರ ಭವಿಷ್ಯ ಭತ್ಯೆಯನ್ನ ಕೊಡ್ತಾ ಇದ್ದೇವೆ. ಅವ್ರಿಗೆ ನಾವು ಅವ್ರೇನು ಬರೀ ದುಡ್ಡು ತಗೊಂಡು ಮೋಜು ಮಸ್ತಿ ಮಾಡ್ತಾರೆ ಅಂತಕ್ಕಂಥ ಯುವಕರನ್ನ ಅವಮಾನ ಮಾಡಬೇಡಿ. ಇವತ್ತು ಯುವಕರ ಡೇ, ಅವರೆಲ್ಲ ನೀವು ಬಿಜೆಪಿ ಅವ್ರು ಹೇಳ್ತಾ ಇರ್ತಕ್ಕಂಥ ನೋಡಿದ್ರೆ ಆ ಹುಡುಗರು 3,000 ತಗೊಳ್ತಾರೆ, ಮಜಾ ಮಾಡ್ಬಿಡ್ತಾರೆ, ಕೆಲ್ಸಕ್ಕೆ ಹೋಗೋದಿಲ್ಲ, ಅವ್ರ ಕೆಲಸ ನಿಂತೋಗ್ಬಿಡುತ್ತೆ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಅವ್ಯವಹಾರ ಅಲ್ಲ, ಇದೇನಿದ್ರು ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಇವ್ರಿಗೆ ನಾವು ಕೌಶಲ್ಯ ಅಭಿವೃದ್ಧಿನೂ ಮಾಡಿಸ್ತೀವಿ, ಆಮೇಲೆ ಕೆಲಸವನ್ನು ಕೊಡ್ತೀವಿ. ಬನ್ನಿ ಟ್ರೈನಿಂಗ್ ಬನ್ನಿ, ಹೇಳ್ತೀವಿ ಸರ್ಕಾರದಲ್ಲಿ ಏನ್ ಮಾಡಬೇಕು. ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದಯಮಾಡಿ ತಮ್ಮ ಮಾಧ್ಯಮದವರು ನನ್ನ ಜೊತೆಲಿ ನಾಳೆ ಬೆಳಿಗ್ಗೆ ತಮ್ಮ ಕ್ಯಾಮ್ರಾ ತಗೊಂಡ್ಬಂದ್ರೆ
ಕಾಳಸಂತೆಯಲ್ಲಿ ಈ ಒಂದು ಅಕ್ಕಿನ ಯಾವ ರೀತಿ ಮಾರಾಟ ಮಾಡ್ತಿದ್ದಾರೆ ಅಂತಕ್ಕಂಥ ಅನೇಕ ಮಾಧ್ಯಮಗಳು ತೋರಿಸಿದ್ದಾರೆ. ಇವತ್ತು ಇದನ್ನ 18 ರೂಪಾಯಿ ತಗೊಂಡೋಗಿ ಮಾರ್ತಾ ಇರ್ತಕ್ಕಂಥದ್ದು ಪಾಲಿಶ್ ಮಾಡಿ ಬಜಾರಲ್ಲಿ 40 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇಂತಹ ಒಂದು ದೊಡ್ಡ ಅವ್ಯವಹಾರ ನೀವು ಯಾವ ರೀತಿ ನಿಲ್ಲಿಸ್ತೀರಾ ಅಂತಕ್ಕಂಥದ್ದು ಎರಡನೇದು. ಈ ಯುವನಿಧಿ ಇದೆಯಲ್ಲ, ಇವತ್ತು ಯುವನಿಧಿ ಇವತ್ತೇನು ಅನುಷ್ಠಾನ ಮಾಡಕ್ ಹೊರಟಿದ್ದಾರೆ, ಇದರಲ್ಲಿ ರಾಜ್ಯ ಮಟ್ಟದಲ್ಲಿ 37 ಮಂದಿಗೆ ಅವಕಾಶ, ಯಾರು ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಮತ್ತೆ ಜಿಲ್ಲಾ ಮಟ್ಟದಲ್ಲಿ 682 ಜನ, ತಾಲೂಕು ಮಟ್ಟದಲ್ಲಿ 2688 ಜನಕ್ಕೆ ಇದರ ಉಸ್ತುವಾರಿ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ 3500 ಜನ. ಏನಕ್ಕೆ? ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ಯಾವುದು ಲೋಕಸಭೆ ಚುನಾವಣೆ, ಯಾವ ಒಂದು ಉರಿದುಂಬಿಸ್ಬೇಕಲ್ಲ, ಯಾವ ಕಾರ್ಯ. ಆಮೇಲೆ ಇವುಗಳು ಕೊಡ್ತಾ ಇರ್ತಕ್ಕಂಥ ಇದು ಹಣ ಎಷ್ಟು ಅಂತಕ್ಕಂಥದ್ದು 25,000 ಒಬ್ಬೊಬ್ಬರಿಗೆ, ಯಾವ ಒಂದು ಒಬ್ಬರು ಮೇಲ್ದರ್ಜೆಯಲ್ಲಿ ಇರ್ತಕ್ಕಂಥ 50,000, ಸರಿಸುಮಾರು 16 ಕೋಟಿ ರೂಪಾಯಿ ವೆಚ್ಚ ಮಾಡ್ತಿದ್ದಾರೆ. ಹಾಗಾದ್ರೆ ನೀವು ಯಾವ ನಿಮ್ಮ ಕಾರ್ಯಕರ್ತನ ಸಾಕೋದಕ್ಕೆ ಏನಾದ್ರು ಮಾಡ್ತಾ ಇದ್ದೀರಾ? ಸಾಲ ಮಾಡೋದಕ್ಕೆ ನೀವು ಯೋಜನೆಗಳನ್ನ ತಂದು ಜನರನ್ನ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಪ್ರಶ್ನೆ ಕೇಳೋದು. ಈಗ ನೋಡಿ, ನಾವು ಸಾಲ ಮಾಡಿ ಹೋಗಿದ್ದೀವಿ ಅಂತಂದ್ರೆ, ಹಿಂದಿನ ಬಿಜೆಪಿ ಸರ್ಕಾರ ಸಾಲ ಮಾಡಿ ಹೋಗಿದೆ ಅಂತಂದ್ರೆ ಒಂದು ಶ್ವೇತಪತ್ರ ಹೊಡಿಸ್ಲಿ ಇವರು, ಗಾಳಿಯಲ್ಲಿ ಗುಂಡು ಹೊಡೋದು ಯಾಕೆ? ಧೈರ್ಯ ಇಲ್ವಾ ಇವರಿಗೆ? ಸುಳ್ಳು ಯಾಕೆ ಹೇಳೋದು? ಆಮೇಲೆ ಆಮೇಲೆ ಆ ಒಂದು ಆತ್ಮವಿಶ್ವಾಸ, ಆಮೇಲೆ ಈ ಒಂದು ವೇದಿಕೆಯಲ್ಲಿ ನಾನು ನಿಜವಾಗ್ಲೂ ಕಾಂಗ್ರೆಸ್ ವಕ್ತಾರಿಗೆ ಧನ್ಯವಾದ ತಿಳಿಸ್ತೀನಿ, ಭಾರತೀಯ ಜನತಾ ಪಾರ್ಟಿ ವಕ್ತಾರನಾಗಿ. ಅವ್ರು ಏನ್ ಹೇಳಿದ್ರು, ಕೇಂದ್ರ ಸರ್ಕಾರ 5 kg ಕೊಡ್ತಿರೋದು ಕೇಂದ್ರ ಸರ್ಕಾರ ಅಂತ ಒಪ್ಕೊಂಡ್ಬಿಟ್ರು. ಇವತ್ತಿಗಾದ್ರೂ ತಮಗೆ ಬುದ್ಧಿ ಬಂದಿದೆ ಅನ್ಕೋತೀನಿ. ಆಮೇಲೆ ಇನ್ನೊಂದು ಹೇಳಿದ್ರು, ನಾಡಿನ 80 ಕೋಟಿ ಜನರಿಗೆ, ದೇಶದ 80 ದೇಶನೂ ನಮ್ಮ ನಾಡೇ ಸರ್. ಏನು ಮಾತಾಡಿ ಹೇಳಿ, ದೇಶದ 80 ಕೋಟಿ ಜನರಿಗೆ ಆಹಾರ ಭದ್ರತೆ ಅಡಿಯಲ್ಲಿ ಇವತ್ತಿನವರೆಗೂ ನರೇಂದ್ರ ಮೋದಿ ಅವರು, ಭಾರತೀಯ ಜನತಾ ಪಾರ್ಟಿ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ಏನು ಅವರು ಒಂದು ತೊಂದರೆಗೊಳಗಾಗಿದ್ರಲ್ಲ, ಅವ್ರಿಗೆ ಏನು ಕೊಡ್ತಕ್ಕಂಥ ಅಕ್ಕಿಗಳನ್ನ ಇವತ್ತು ಕೂಡ ಮುಂದುವರಿಸ್ತಿರೋದು. ಇದು ಒಂದು ನಮ್ಮ ಕೇಂದ್ರ ಸರ್ಕಾರ ಮಾಡಿದ ಒಂದು ಮಹತ್ತರ ಯೋಜನೆ, ಸಾಧನೆ. ಜೊತೆಗೆ ಇವತ್ತು ಪ್ರತಿ ವರ್ಷ 10 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಂದ್ರೆ ಏನೋ, ಯೂನಿವರ್ಸಿಟಿಗಳನ್ನು ಬಿಲ್ಡ್ ಮಾಡೋದು ಅನ್ಕೊಳ್ಳಿ, IITಗಳನ್ನು ಬಿಲ್ಡ್ ಮಾಡೋದು ಅನ್ಕೊಳ್ಳಿ, ಏರ್ಪೋರ್ಟ್ಗಳು ಬಿಲ್ಡ್ ಮಾಡೋದು ಅನ್ಕೊಳ್ಳಿ, ರಸ್ತೆಗಳು ಬಿಲ್ಡ್ ಮಾಡೋದು ಅನ್ಕೊಳ್ಳಿ, ಈ ನಿಟ್ಟಿನಲ್ಲಿ ಸಾಕಷ್ಟು ಉದ್ಯೋಗಗಳನ್ನು ಕ್ರಿಯೇಟ್ ಮಾಡೋದು ಅನ್ಕೊಳ್ಳಿ, ಆಮೇಲೆ ಅಭಿವೃದ್ಧಿ ಮಾಡೋದ್ರ ನಿಟ್ಟಿನಲ್ಲಿ 10 ಲಕ್ಷ ಕೋಟಿ ಪ್ರತಿ ವರ್ಷ ಸತತ 9 ವರ್ಷದಿಂದ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬಂದಿದೆ. ಆಮೇಲೆ ಇನ್ನೊಂದು, ಪ್ರತಿ ವರ್ಷ 3 ಲಕ್ಷ 4 ಲಕ್ಷ 2 ಲಕ್ಷ 5 ಲಕ್ಷ ಅಷ್ಟೇ, ಸುಳ್ಳು ಹೇಳಬಾರ್ದು ನೋಡಿ. ಯು ಶುಡ್ ಮೇಂಟೈನ್, ಡೋಂಟ್ ಸ್ಪಾಯಿಲ್ ದ ಡಿಬೇಟ್. ಮಾತಾಡಬೇಡಿ. ಇವ್ರು ಹೇಳ್ತಾರೆ ಇದೇ ಒಂದು ಮನಸ್ಥಿತಿನೇ ಅವರೇ ಒಪ್ಕೊಂಡ್ಬಿಟ್ರು, ಕಾಂಗ್ರೆಸ್ ಇನ್ನು 10 ವರ್ಷ ಮಾತ್ರ ಇರುತ್ತೆ ಅಂತೇಳಿ. ಅಫ್ಕೋರ್ಸ್ ಎಸ್, ಕಾಂಗ್ರೆಸ್ ಎಲ್ಲಿ ಇರೋದಿಲ್ಲ ಭೂಮಿ ಮೇಲೆ, ಕಾಂಗ್ರೆಸ್ ಪಕ್ಷನೇ ಇರೋಂಗಿಲ್ಲ. ಸೂಪರ್, ಗಾಟ್ ಇಟ್. ಶಶಿಧರ್ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಇದನ್ನ. ಬೇರೆ ಯಾರು ಬೇಡ. ಮಾನ್ಯ ಸಿದ್ದರಾಮಯ್ಯನವರೇ ವಿಧಾನಸೌಧದಲ್ಲೇ ಸದನದಲ್ಲೇ ಮಾತಾಡೋ ಸಂದರ್ಭದಲ್ಲಿ ದುಡ್ಡು ಎಲ್ಲಿಂದ ತರಲಿ ಅಂತ ಕೇಳಿ ನೋಡಿದಿರಾ ಇಲ್ವಾ? ದಯವಿಟ್ಟು ಬೇಡಿ. ಒಂದ್ ನಿಮಿಷ ಯಾರ ಕಟ್ ಮಾಡಿದ್ದಾನೆ ಹಾಕ್ಬೇಡಿ ದಯವಿಟ್ಟು. ಅದು ಯಡಿಯೂರಪ್ಪ ಏನು ಮಾತಾಡ್ಕೋ, ಜವಾಬ್ದಾರಿ ಪ್ಲಾನಿಂಗ್ ಅನ್ನ ಇಟ್ಕೊಂಡು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ ಅಂತ ಅನ್ಸತ್ತಾ? ಇವರು ಮುಂದೊಂದ್ ದಿವಸ ಅಧಿಕಾರ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಸಾಲ ಮಾಡಿಟ್ಟು ಹೋಗ್ತಾರ, ಸಾಲ ತೀರ್ಸ್ ಹೋಗ್ತಾರ. ಅತಿ ಹೆಚ್ಚು ಸಾಲ ಮಾಡ್ತಾರೆ ಅಂತ ಹೇಳ್ತೀವಿ. ಇವ್ರು ಏನ್ ಅನ್ಕೊಂಡ್ರು, ಬಿಜೆಪಿಯನ್ನ ಸೋಲ್ಸೋದಕ್ಕೆ ಮತ್ತು ಬೇರೆ ಪಕ್ಷಗಳನ್ನು ಸೋಲ್ಸೋದಕ್ಕೋಸ್ಕರ ನಾವು ದೆಹಲಿ ಮತ್ತು ಪಂಜಾಬ್ನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾಪಿ ಮಾಡಿ ತಗೊಂಡ್ ಬಂದ್ರು. ಆದ್ರೆ ಇದು ದೊಡ್ಡ ರಾಜ್ಯ, ಇಲ್ಲಿನ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿದ್ರು, ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನುರಿತ ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ತಗೊಂಡ್ ಬರ್ಬೇಕಾಯ್ತು. ಅದೊಂದು ಅಚಾತುರ್ಯ ಮಾಡಿದ್ದಾರೆ. ಅದನ್ನ ಅನುಭವಿಸ್ಬೇಕಾದ್ರೆ ಮುಂದಿನ ಸರ್ಕಾರಗಳು ಅದನ್ನ ಅನುಭವಿಸ್ಬೇಕಾಗುತ್ತೆ. ಈಗ ನೋಡಿ, ನೀವು ಆಂಧ್ರ ಪ್ರದೇಶ ಇವತ್ತು 11 ಲಕ್ಷ ಕೋಟಿ ಸಾಲ ಇದೆ ಆಂಧ್ರ ಪ್ರದೇಶದಲ್ಲಿ. ಮೊನ್ನೆ 10 ವರ್ಷ ಆಗಿದೆ, 10 ವರ್ಷದ ಸಣ್ಣ ಮಗು ಅಂತ ಹೇಳ್ಬೋದು ಆಂಧ್ರ ಪ್ರದೇಶ ಉದ್ಭವ ಆಗಿ. 7 ಲಕ್ಷ ಕೋಟಿ ತೆಲಂಗಾಣ ಸಾಲ ಆಗಿದೆ. ಇಂತಹ ಸಾಲಗಳನ್ನು ಹೊರಿಸ್ಕೊಂಡು ಹೋಗ್ತಾ ಇದ್ರೆ ಹಿಂದಿನ ಸರ್ಕಾರ 86,000 ಕೋಟಿ 3 ವರ್ಷ ಸಾಲನ್ನು ಬಿಜೆಪಿ ಸರ್ಕಾರ ಮಾಡಿದೆ. ಅದನ್ನ ನಂತರ ಸಾಲ ಈಗಿನ 1 ಲಕ್ಷ ಕೋಟಿಗಳನ್ನು ಮಾಡ್ಕೊಂಡು ಹೋದಾಗ
ಸಾಲದ ಬಡ್ಡಿಯೇ ಹೆಚ್ಚಾಗುತ್ತೆ. ಇನ್ನೊಂದು ಹೇಳ್ತಾರೆ, ಇವರು 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದೀವಿ, ನಾವು ನುಡಿದಂತೆ ನಡೆದಿದ್ದೀವಿ. ಇವರ ಪ್ರಣಾಳಿಕೆ ಬೇರೆ ಇದೆ. ಪ್ರಣಾಳಿಕೆ ಏನಿದೆ ಅಂದ್ರೆ ಅದೊಂದಾಗುತ್ತೆ. ಒಂದೇ ನಿಮಿಷ, ಉತ್ತರ ಕರ್ನಾಟಕ ಭಾಗದಕ್ಕೆ 5,000 ಕೋಟಿ ಕೊಡ್ತೀವಿ ಅಂತ ಒಂದು, ಮತ್ತು ಉದ್ಯಮದಾರರಿಗೆ ಒಂದು ವೀವರ್ಸ್ಗೆ, ಜವಳಿ ಮತ್ತು ಕೈಮಗ್ಗ ಇಲಾಖೆ ಮಾಡ್ತಿರ್ತಕ್ಕಂತಹ ಫಲಾನುಭವಿಗಳಿಗೆ 30,000 ಕೋಟಿ ವೆಲ್ಫೇರ್ ಸಿಸ್ಟಮ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ವುಮೆನ್ ಅಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್ 100 ಕೋಟಿಯಿಂದ ಎಂಟರ್ಪ್ರಿನರ್ಶಿಪ್ ಫಂಡ್ ಅಂತ ಹೇಳಿ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 25,000 ಯುವಕರಿಗೆ ಟ್ಯಾಕ್ಸಿ ಮತ್ತು ಇನ್ನೊಂದು ತಗೊಳ್ಳೋದಕ್ಕೆ 3% ಬಡ್ಡಿ ಅಂತ 3 ಲಕ್ಷ ವಿನಾಯಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. 5,000 ಕೋಟಿ ಸೋಷಿಯೋ ಎಕನಾಮಿಕ್ಸ್ ವೆಲ್ಫೇರ್ ಫಂಡ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. 50 ಲಕ್ಷ ಗ್ರಾಂಟ್ ಪ್ರತಿ ಗ್ರಾಮ ಪಂಚಾಯತಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಸ್ತ್ರೀ ಶಕ್ತಿಗೆ ಬಳಸೋದಕ್ಕೋಸ್ಕರ 50 ಲಕ್ಷ ಪ್ರತಿ ಗ್ರಾಮ ಪಂಚಾಯತಿಗೆ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಪೌರ ಕಾರ್ಮಿಕರ 25,000 ರೆಗ್ಯುಲರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಮುಖ್ಯವಾದ ನಿಮ್ಗೆ ಬರ್ತೀನಿ, ಜರ್ನಲಿಸ್ಟ್ ವೆಲ್ಫೇರ್ ಫಂಡ್ ಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ, ಇನ್ನು ಸಾಕಷ್ಟು ಹೇಳಿದ್ದಾರೆ. ಅದನ್ನ ಯಾವಾಗ ನೀವು ಪೂರೈಸ್ತೀರಾ, ಯಾವಾಗ ಶುರು ಮಾಡ್ತೀರಾ ಅದನ್ನ ಹೇಳ್ಬೇಕಲ್ವಾ ಜನರಿಗೆ. ಜನರು ಮಂಕುಬೂದಿ ಹೆಚ್ಚಿ ಸಾಕು, ಮಂಕುಬೂದಿ ಹೆಚ್ಚೋದು ಸಾಕು. ಇನ್ನು ಮೇಲೆ ಇನ್ನಾದರೂ ಸಹ ಪಾರದರ್ಶಕವಾದಂತಹ ಹೇಳಿಕೆಗಳನ್ನು ಕೊಡಿ. ಸರ್ಕಾರದ ಇತಿಮಿತಿಯಲ್ಲಿ ಏನಿದೆ, ನಮ್ಮ ಹಣಕಾಸು ಏನಿದೆ, ನಾವು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಅದರ ಆಧಾರದಲ್ಲಿ ಕೊಡಿ ಅಂತ ಹೇಳಿ ಇವರು ಅಕ್ಕಿ ಅಂತ ಹೇಳಿದ್ರು. ಅಕ್ಕಿ ನಾವು 5 ಕೋಟಿ ಕೊಡ್ತೀವಿ, ನಾವು ಸಾಧನೆ ಅಂತ. CGST ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡೋದು ಕರ್ನಾಟಕದಿಂದ ಹೋಗುತ್ತೆ, IGST ಏನು ಹೋಗುತ್ತೆ ಕರ್ನಾಟಕದಿಂದ ಹೋಗುತ್ತೆ. ಆ ಟ್ಯಾಕ್ಸ್ ಇಂದ ನೀವು ಕೊಡ್ತಾ ಇದ್ದೀರಾ ಹೊರತು ಏನ್ ನೀವು ಫ್ರೀ ಆಗಿ ಏನ್ ಕೊಡ್ತಾ ಇಲ್ಲ. ಅದು ಸಾಧನೆ ಅಂತ ಹೇಳೋದಕ್ಕೆ ಬೇಕಾಗಿಲ್ಲ, ಸಾಧನೆ ಅಂತ ಹೇಳಬೇಕಾಗಿಲ್ಲ. ಅದೊಂದು ಕಾರ್ಯಕ್ರಮ ಅಂತ ಹೇಳಿ, ಅದೊಂದು ಕಾರ್ಯಕ್ರಮ ಅಂತ ಹೇಳಿ ನೋಡಿ. ಕೇಂದ್ರ ಸರ್ಕಾರ ಈಗಿನ ಸರ್ಕಾರಗಳು ಕೊಡ್ತಾ ಇದ್ದು ಇದು 5 ಕೆಜಿಗೆ ನನ್ನ ಸಾಧನೆ, 5 ಕೆಜಿಗೆ ನನ್ನ ಸಾಧನೆ. ಇನ್ನು ಬಡತನ ಯಾಕೆ ಇನ್ನು ಬಡತನ ಇಟ್ಟಿದ್ದೀರಾ? ಬಡತನ ನಿರ್ಮೂಲನೆ ಮಾಡೋದಕ್ಕೆ ಕಾರ್ಯಕ್ರಮಗಳೇನು? ಬರೀ 5 ಕೆಜಿ ಕೊಟ್ಟಿದ್ದಕ್ಕೆ ದೊಡ್ಡ ಸಾಧನೆ. ನೋಡಿ, ಈಗ ಗ್ಯಾರಂಟಿ ಯೋಜನೆಗಳು ಇವತ್ತು ಪ್ರತಿಪಕ್ಷಗಳನ್ನ ಇಷ್ಟು ಮಾತಾಡೋಂಗ್ ಮಾಡ್ತಿದೆ ಅಂತ ಹೇಳಿದ್ರೆ, ಇವತ್ತು ಗ್ಯಾರಂಟಿ ನೀವು ಹೇಳ್ತಿದ್ರೆ ಅವ್ರು ಮೋದಿ ಗ್ಯಾರಂಟಿ ಅಂತಿದ್ದಾರೆ ಅನ್ನುವಂತ ವಾತಾವರಣ. ಚುನಾವಣೆಗೆ ಬೇರೆ ಪ್ರತಿಪಕ್ಷಗಳು ಮೋದಿ ಗ್ಯಾರಂಟಿ ಅಂತಾನೆ ಇಂಪ್ಲಿಮೆಂಟ್ ಮಾಡೋ ಚಾನ್ಸಸ್ ಇದೆ. ನೋಡಿ, ಕಳೆದ 5 ಎಲೆಕ್ಷನ್ ನಲ್ಲಿ ಅವ್ರಿಗೆ ಸೋಲ್ತೀವಿ ಅನ್ನೋದು ಬಂದಾಗ ಕರ್ನಾಟಕ ಮಾಡಲ್ಲು ಅಲ್ಲನ್ನ ಅಪ್ಲೈ ಮಾಡ್ಕೊಂಡ್ರು, ಅದರಲ್ಲಿ ಹೆಸರಿಟ್ರು. ಕಡೆಗೆ ಛತ್ತೀಸ್ಗಢಲ್ಲಿ ಹೋಗಿ ಮೋದಿ ಗ್ಯಾರಂಟಿ ಅಂದ್ರು. ನಾವೇನೇನು ಇಲ್ಲಿ ಹೇಳಿಕೆ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ನಾನು ತಪ್ಪು ಅಂತ ಹೇಳಲ್ಲ. ಇವತ್ತಿನ ದೇಶದ ಪರಿಸ್ಥಿತಿಗೆ ಈ ಕಳೆದ 10 ವರ್ಷದಲ್ಲಿ ಸಂಸಾರದ ಆದಾಯ ಕಡಿಮೆ ಆಗ್ತಾ ಇದೆ, ಮನೆ ಯಜಮಾನನ ಆದಾಯ ಕಡಿಮೆ ಆಗ್ತಾ ಇದೆ, ಯುವಕರಿಗೆ ಕೆಲಸ ಕಷ್ಟ ಆಗ್ತಾ ಇದೆ. ಯುವಕರು ಓದಿರ್ತಕ್ಕಂಥ ಯುವಕರು ದೇಶವನ್ನ ಪ್ರತಿ ವರ್ಷ 7 ಲಕ್ಷ ಜನ ವಿದ್ಯಾರ್ಥಿಗಳು ಹೊರಗೋಗ್ತಾ ಇದ್ದಾರೆ. ಈ 19 ಲಕ್ಷ ಜನ ಈ ದೇಶದ ನಾಗರಿಕತ್ವ ಅವನ್ನ ಬಿಟ್ಟು ಹೊರದೇಶಗಳಿಗೆ ಹೋಗ್ತಾ ಇದ್ದಾರೆ. ಈ ಒಂದು ತೂಕ ಇದೆಯಲ್ಲ ದೇಶಕ್ಕೆ, ಈ ಸಮಯದಲ್ಲಿ ಮೋದಿ ಅವರು ಬುದ್ಧಿ ಬಂದಿದ್ರೆ ನಿಜವಾಗ್ಲೂ ಕೂಡ ಅಪ್ರಿಶಿಯೇಟ್ ಮಾಡ್ತೀವಿ. ಅವರು ನೀವು ಯೋಜನೆಗಳನ್ನ ಕೊಡ್ಲೇಬೇಕು. ಈ ದೇಶ 10 ವರ್ಷದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ನಿಜ. ಅವ್ರಿಗೆ ಕೊಟ್ಟರೆ ನಮ್ದೇನ್ ತಪ್ಪಿಲ್ಲ. ಇವ್ರು ಹೇಳಿದ್ರು ಕಾರ್ಯಕರ್ತರನ್ನ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮ. ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇರೋದು. ನಾವೇನ್ ಮಾಡ್ತೀವಿ ಈಗ ರಾಜ್ಯದಲ್ಲಿ 150, ಒಂದ್ ನಿಮಿಷ ಇರ್ರಿ, ರಾಜ್ಯದಲ್ಲಿ 150 ನಿಗಮ ಮಂಡಳಿಗಳು ಇದಾವೆ. ಇದಕ್ಕಾಗಿ ಒಂದು ಮಂಡಳಿಯನ್ನ, ಆ ನಿಗಮ ಮಂಡಳಿಗಳಲ್ಲಿ ಯಾರನ್ನ ಹಾಕ್ತಿವಿ? ಕಾರ್ಯಕರ್ತರು ಚೇರ್ಮನ್ ಮಾಡ್ತೀವಿ, ಇಲ್ಲ ಡೈರೆಕ್ಟರ್ಗಳನ್ನ ಕಾರ್ಯಕರ್ತರನ್ನ ಮಾಡ್ತೀವಿ. ಅದು ಅವ್ರ ಅಧಿಕಾರದ ಇದ್ದಾಗ ಮಾಡಿದ್ದಾರೆ, ಬಿಜೆಪಿ ಮಾಡಿದ್ದಾರೆ, AAP ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಅದು ಹೇಳಲ್ಲ ನಾವು ಇನ್ನೂ ಒಂದು ಮಂಡಳಿಯನ್ನ ರಚನೆ ಮಾಡ್ತೇವೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಒಂದು ಪದ್ಧತಿ ಏನು ಹೊಸದಲ್ಲ. ಕೇಂದ್ರ ಸರ್ಕಾರದಲ್ಲಿ RBI ನಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅಥವಾ RSS ವ್ಯಕ್ತಿಗಳನ್ನ ಅಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಅದಾಯ್ತಾ? ಆಮೇಲೆ 23 ಸಾರ್ವಜನಿಕ ಉದ್ದಿಮೆಗಳನ್ನ ಮಾರಾಟ ಮಾಡಿದ್ರಲ್ಲ, ಅವು ಮಾರಾಟ ಮಾಡೋದು 2 ವರ್ಷ. ಬರ್ಕೊಳ್ರಿ ಅದನ್ನೇ ಹೇಳ್ತಾರೆ ಡೈರೆಕ್ಟರ್ RBI ಡೈರೆಕ್ಟರ್ ಕೊಡ್ತಾ. ಒಂದ್ ನಿಮಿಷ, ಎಲ್ಲಾ ನಿಗಮಗಳಲ್ಲೂ ನಿರ್ದೇಶಕರನ್ನ ಅಪಾಯಿಂಟ್ ಸಾರ್ವಜನಿಕ ಉದ್ದಿಮೆಗಳನ್ನ 23 ಸಾರ್ವಜನಿಕ ಉದ್ದಿಮೆಗಳನ್ನ ಹರಾಜ್ ಹಾಕಿದ್ರಲ್ಲ, ಅದನ್ನ ಮಾರಾಟ ಮಾಡಿದ್ರಲ್ಲ, ಅದು ಹರಾಜ್ ಹಾಕೋದಕ್ಕೆ 2 ವರ್ಷಕ್ಕೆ ಮುಂಚೆ ಇನ್ ದ ಹಿಸ್ಟ್ರಿ ಆಫ್ ದ ಇಂಡಿಯನ್ ಇದರಲ್ಲಿ ಆ 23 ಸಾರ್ವಜನಿಕ ಉದ್ದಿಮೆಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳನ್ನ ಡೈರೆಕ್ಟರ್ ಮಾಡಿ ಅಲ್ಲಿದ್ದಂತ 10,000 ಕೋಟಿ, 5,000 ಕೋಟಿ, 6,000 ಕೋಟಿ, 8,000 ಕೋಟಿ
ಖಾಲಿ ಮಾಡದ ಮೇಲೆ ಅದನ್ನ ಹರಾಜು ಹಾಕಿದ್ದಾರೆ. ಹಾಗಾಗಿ Right, sir. ಇವರು ಹೇಳಿ. ಕೇಂದ್ರ ಸರ್ಕಾರದಲ್ಲಿ ಕಾರ್ಯಕರ್ತರನ್ನ ನೇರವಾಗಿ ಒಳಗೆ ತಗೋಬಹುದು, ಆದ್ರೆ ನಾವು ನಿಗಮ ಮಂಡಳಿ ಮಾಡೇ ಅದನ್ನ ತೆಗೆದುಕೊಳ್ತೀವಿ ಅವ್ರು ಅಂತಕ್ಕಂಥದ್ದು. ತಗೋತಾರೆ ಕಾರ್ಯಕರ್ತರು, ನಾವು ತಗೋತೀವಿ ಅಂತ. ನಾನು ನಿಗಮ ಮಂಡಳಿ ಮಾಡ್ತೀವಿ ಅಂತ ಒಂದು ಹೇಳಿದೆ. ನಿಮಿಷ. ಉಚಿತ ನಿಗಮ ಮಂಡಳಿ ಯೋಜನೆಗಳನ್ನ ಮಾಡ್ತೀವಿ. ಜಾರಿ ಮಾಡ್ತಕ್ಕಂಥದ್ದು ರಾಜ್ಯದಲ್ಲಿ ಪಂಚಾಯತಿಯಿಂದ ಹಿಡಿದು ಎಲ್ಲಾ ಒಂದು ಇಲಾಖೆವಾರು ಕೂಡ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳಿಗೆ ಏನ್ ಕಾರ್ಯ ಕೆಲಸ ಒತ್ತಡ ಕೊಡ್ತಾರೆ? ಜಾಸ್ತಿ ಆಗಿದೆ. ಒಂದು ನಿಮಿಷ, ಏನ್ ಕಾರ್ಯ ಒತ್ತಡ, ಏನ್ ಮಾತಾಡ್ತಿದ್ದೀರಾ ಸರ್? ಯಾವ ಏಕಾಏಕಿ 5 ಕಾರ್ಯಕ್ರಮ ನೀವು 5 ಕಾಲು ಕೋಟಿ ಜನಕ್ಕೆ ಇದು ಸರ್ಕಾರ ಏನ್ ಮಾತಾಡ್ತಿದ್ದೀರಿ? ಮೊನ್ನೆ ಹೇಳ್ಬೇಡಿ, ಬೆಂಗಳೂರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ರಪ್ಪ ಅಂದ್ರೆ ನನಗೆ ಶುಗರ್ ಕಾಯಿಲೆ ಇದೆ, ಮತ್ತೊಂದಿದೆ, ಈ ಡ್ಯೂಟಿ ಆ ಡ್ಯೂಟಿ ಎರಡೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಂಗೆ ಅವಕಾಶ ಕೊಡಿ. ಬಿಬಿಎಂಪಿ ಒಳಗಡೆ ಎಂಪ್ಲಾಯ್ಸ್ ಗಳ ಒಂದು 3 ಸೆಕೆಂಡ್ ಕೊಡು. ಬಿಬಿಎಂಪಿ ಎಂಪ್ಲಾಯ್ಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ರಪ್ಪ ಅಂತ ಹೇಳಿದ್ರೆ ಅವ್ರು ಏನಾದ್ರು ಗೊತ್ತಾ? ಇರೋ ಡ್ಯೂಟಿ ಜೊತೆಗೆ ಆ ಡ್ಯೂಟಿ ಮಾಡಕ್ಕಾಗಲ್ಲ, ಶುಗರ್ ಇದೆ ಸೃಷ್ಟಿ ಮಾಡಿ ತಗೊಳ್ಳಿ, ಒಳಗಡೆ ತಗೊಳ್ಳಿ. ಸರ್ಕಾರಿ ನೌಕರ ಸಲಹೆ ಹೊಡಿ, ಆ ಸಲಹೆ ಒಪ್ತೀವಿ, ಮಾಡ್ಕೊಳ್ಳಿ. ರಾಜೀನಾಮೆ ಕೊಟ್ಟು ಹೋಗಿ. ಅಣ್ಣ, ಒಂದು ನಿಮಿಷ. ಖುಷಿಯಾಗಿದ್ದೇನು ಅಂತಂದ್ರೆ ಆಮ್ ಆದ್ಮಿಯವರು ಕೂಡ ಇವತ್ತು ಒಂದು ರೀತಿ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿತಾ ಇದ್ದಾರೆ ಅಂತಕ್ಕದ್ದು ಸ್ಪಷ್ಟ. ನಾನೊಂದು ಮಾತು ಸಲಹೆಗಳನ್ನು ಹೇಳ್ತೀನಿ. ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನ ಹೇಳಿದ್ರು. 6 ಕೋಟಿ ಜನ ಕರ್ನಾಟಕದಲ್ಲಿ ಜನಸಂಖ್ಯೆ ಇದೆ. ಪಾಪ ಅವ್ರು ಹೇಳಿದ್ರು ಮೊನ್ನೆ ಯಾವುದೋ ಒಂದು ಉದ್ಯೋಗ ನಿಧಿಯಡಿ 225 ಜನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದೆ. 6 ಕೋಟಿ ಜನದಲ್ಲಿ ಒಂದು ನಿಮಿಷ, 6 ಕೋಟಿ ನಿರುದ್ಯೋಗಿಗಳು ಅಂತ ಯಾಕೆ ಬೈತೀರಾ? 6 ಕೋಟಿ ಜನ 6 ಕೋಟಿ ನಿರುದ್ಯೋಗಿಗಳ ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಮಾತಾಡ್ತೀರಾ? ಅವಕಾಶ ಅವರ 6.5 ಕೋಟಿ ಜನ ನಿರುದ್ಯೋಗಿಗಳು ಶಬ್ದ ಇಲ್ಲ, ಅರ್ಥ ಮಾಡ್ಕೊಳ್ತೀವಿ. ಎರಡನೇದು, ನಾನು ಇದು ಉಚಿತ ಬಸ್ ವಿಷಯದ ಬಗ್ಗೆ ಒಂದೆರಡು ನಿಮಿಷ ಅವಕಾಶ ಕೊಡಿ. ಉಚಿತ ಬಸ್ ಬಗ್ಗೆ ಇವತ್ತು ಹೇಳ್ತಿದ್ದೀರಾ, ಮಹಿಳೆಯರು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಸರ್ಕಾರ ಏನ್ ಫೀಡ್ಬ್ಯಾಕ್ ತಗೊಂತಾ ಇದ್ದೀರಾ? ಯಾರು ಆಧಾರ್ ಕಾರ್ಡ್ ತೋರಿಸ್ತಾ ಇದ್ದಾರೋ ಆಧಾರ್ ಕಾರ್ಡ್ ಅವ್ರನ್ನ ನೀವು ಏನ್ ಫೀಡ್ಬ್ಯಾಕ್ ತಗೊಂಡಿದ್ದೀರಿ ಇವತ್ತಿನ? ಒಂದು ನಿಮಿಷ, ನೀವು ಫೀಡ್ಬ್ಯಾಕ್ ನೀವಲ್ಲ, ಅದು ಕಂಡಕ್ಟರ್ ತಗೋಬೇಕು. ಇವತ್ತಿನವರೆಗೂ ಯಾರು ಫೀಡ್ಬ್ಯಾಕ್ ತಗೊಂಡಿಲ್ಲ. ಯಾವತ್ತು ಇರೋನು ಸ್ಮಾರ್ಟ್ ಕಾರ್ಡ್ ಬಿಡ್ತೀವಿ ಅಂತಂದ್ರು, ಯಾವ ಸ್ಮಾರ್ಟ್ ಕಾರ್ಡು? ಹಾಗಾದ್ರೆ ಈಗ ಟಿಕೆಟ್ಗಳನ್ನ ಕಂಡಕ್ಟರ್ಗಳು ಅರಿತಾ ಇರ್ತಕ್ಕಂಥ ನಾವು ಮಾಧ್ಯಮದಲ್ಲಿ ತೋರಿಸಿದ್ರಿ, ಆವತ್ತು ಅದು ಎಷ್ಟು ಪೋಲ್ ಆಗಿರ್ಬೋದು. ಒಂದು. ಎರಡನೇದು, ಪ್ರೈವೇಟ್ ಬಸ್ ಅಲ್ಲಿ ಟ್ಯಾಕ್ಸಿಗಳಿದೆ, ಮ್ಯಾಕ್ಸಿ ಕ್ಯಾಬ್ ಇದೆ, ಬಸ್ಗಳಿದೆ. ಅವರು ಜೀವನನೇ ಹಾಳು ಮಾಡಿಕ್ಬಿಟ್ರಿ. ಟೋಟಲಿ ಉಚಿತ ಬಸ್ ಕೊಟ್ಬಿಟ್ಟು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ನೀವು ಮಾಡ್ತಿರೋ ತಪ್ಪಲ್ವಾ? ಅವ್ರ ಮನೆ ಹೆಂಗಸರಿಗೆ 2,000 ರೂಪಾಯಿ ಕೊಡ್ತೀವಿ, ಬದುಕೋತಾರೆ ಬಿಡಿ, ಬದುಕೋತಾರೆ ಅಂತ ಹೇಳಿ. ಆಮೇಲೆ ಇನ್ನೂ ಒಂದು, ಇದೆಲ್ಲ ಒಂದ್ ಸೈಡ್ ಇಟ್ಕೊಳ್ಳೋಣ. ಇವಾಗ ನೀವು ಯುವಕರಿಗೆ, ಈ ದೇಶದ ಭವಿಷ್ಯದ ಪ್ರಜೆ, ದೇಶ ಕಟ್ತಕ್ಕಂಥ ವ್ಯಕ್ತಿ, ಶಾಶ್ವತ ಯೋಜನೆ ಅಡಿ ಅವ್ರಿಗೆ ಏನಾದ್ರು ಕೆಲಸ ಕಾರ್ಯಗಳನ್ನು ಕೊಡೋದು ಹೋಗಿ ಟೆಂಪ್ರವರಿ ಇವತ್ತು ಅನ್ನ ತಿಂದ್ಬಿಡಪ್ಪ ನಾಳೆ ನೋಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ಇವತ್ತು ತರೋದಾದ್ರೆ ದೇಶದ ಭವಿಷ್ಯದ ಬಗ್ಗೆ ನೀವೇನು ಕೆಲಸ ಕೇಳಲ್ಲ ನೀವು? ಒಂದು ನಿಮಿಷ. ತೆಲಂಗಾಣದಲ್ಲಿ ಉಚಿತಗಳ ವಿಷಯದಲ್ಲಿ ಬಡ್ಜೆಟ್ ಅಲ್ಲಿ ಏನೊಂದು ಕರ್ನಾಟಕವನ್ನು ನೋಡ್ಕೊಂಡು ಅವ್ರು ಮಾಡಲಾಗಿ ತಗೊಂಡ್ರು. ಮೊನ್ನೆ ಬಡ್ಜೆಟ್ ಅವರು ಅಮೌಂಟ್ ಏನ್ ಘೋಷಣೆ ಮಾಡಿದ್ದಾರೆ, 75% ಉಚಿತಗಳು ಕೊಡ್ತಾ ಇದ್ದಾರೆ. ಶಾಶ್ವತ ಯೋಜನೆಗಳು ಯಾವತ್ತು ನೀವು ಮಾಡ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ, ಅಭಿವೃದ್ಧಿಗಳು ನೆನೆಗುದಿಗೆ ಬಿದ್ದಿದೆ. 220 ತಾಲೂಕುಗಳಲ್ಲಿ ಬರ ಇದೆ. ಒಂದು ನಿಮಿಷ, ದಿನನಿತ್ಯದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಅಂತ ಅವರೇ ಹೇಳ್ತಿದ್ದಾರೆ. ಹಾಗಾದ್ರೆ ಶಾಶ್ವತ ಯೋಜನೆಗಳ ಬಗ್ಗೆ ನಿಮ್ಗೆ ಗಮನ ಮೆಂಟಾಲಿಟಿ ಬಗ್ಗೆ ಹೇಳಬೇಕು. ಇದು ಕೇವಲ ಚುನಾವಣೆ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಮ್ಗೆ ಕೈ ತುಂಬ ಏನೋ ಸಿಗ್ತಾ ಇದೆ, ಕೈ ತುಂಬಾನಕ್ಕಿಂತ ಏನೋ ಆ ಟೈಮಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಸೋಮಾರಿತನ ಕಾಡುತ್ತೆ, ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ನಿಮ್ಮ ಎಕ್ಸ್ಪ್ಲನೇಷನ್ ಏನು? ಯುವ ನಿಧಿ ಸಿಗ್ತಾ ಇದೆ, ಅದ್ರಿಂದ 3,000 ರೂಪಾಯಿ ಸಿಗುತ್ತೆ, 1,500 ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಆತ ಹುಮ್ಮಸ್ಸಿನಿಂದ ಮುಂದೊಂದು ದಿವಸ ಉದ್ಯೋಗ ಹುಡುಕೊಂಡು ಅವ್ನು ಬದುಕನ್ನು ಕಟ್ಕೊಳ್ತಾನೆ ಅನ್ನುವಂಥ ವಾತಾವರಣ ಸೃಷ್ಟಿ ಆಗುತ್ತಾ ಅಥವಾ ರಿವರ್ಸ್ ಹೊಡಿಬೋದು ಅಂತ ಅನ್ಸುತ್ತಾ? ಇಲ್ಲ ನೋಡಿ, ಯಾವುದೇ ಇದು ಗೊತ್ತಿದೆ, ಈ ಯೋಜನೆ ನಿಂತು ಹೋಗುತ್ತೆ. ಆಮೇಲೆ ಅಲ್ಪಾವಧಿ ಯೋಜನೆ ಅನ್ನೋದು ಯುವಕರಿಗೂ ಗೊತ್ತಿದೆ, ಆಯ್ತಾ? ಹೀಗಾಗಿ ಅವರು ಈ ಟೈಮಿಗೆ ತಗೊಂಬೇಡ ಹಂಗಲ್ಲ, ಅದನ್ನ ನಂಬ್ಕೊಂಡು ಇರೋದಿಲ್ಲ ಅವರು. ಓಕೆ, ಯಾಕೆ ಇನ್ಫ್ಯಾಕ್ಟ್ ಏನಿದೆ, ಕೊಡೋದಿಲ್ಲ ಅಂತ ತಪ್ಪೇನಿಲ್ಲ, ಆಯ್ತಾ? ಕೊಡ್ಲಿ. ಯಾಕಂದ್ರೆ ಈಗ ಇಂಜಿನಿಯರಿಂಗ್ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದವನು, ಎಲ್ಲ ಇಂಜಿನಿಯರಿಂಗ್ ಮುಗಿಸ್ಕೊಂಡವನು, ಬೆಂಗಳೂರು ಬಂದ ನನಗೂ ಉದ್ಯೋಗ ಇರಲಿಲ್ಲ. ಬಟ್ ನನ್ನ ದಿನನಿತ್ಯ ಜೀವನ ಮಾಡೋದ ಕಷ್ಟ ಇದ್ದ ಟೈಮಲ್ಲಿ ನಾನು ಹೆಂಗೆ ಬದುಕಿದ್ದೀನಿ ನನಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೊಡ್ತಿದೆ ಅಂದರೆ ಕೊಡ್ಲಿ, ಆಯ್ತಾ? ಬಟ್ ಇವರು ಮೋಸ ಮಾಡೋದು ಯಾಕೆ? ಸುಳ್ಳು ಹೇಳೋದಾಕೆ? ಯಾಕೆ ಈಗ 2023 ಪಾಸ್ ಓವರ್ ಮಾತ್ರ ನಿರುದ್ಯೋಗಿಗಳಿದ್ದಾರೆ. ನಾ ಅದನ್ನೇ ಮೊದಲೇ ಹೇಳ್ಬಿಟ್ಟು ನಿಮಗೆ, ಎಷ್ಟೊಂದು ಲಕ್ಷಾಂತರ ನಿರುದ್ಯೋಗಿ ಯುವಕರು ಇವತ್ತಿನ BA BCom ಅವ್ರ ಟೆಕ್ನಿಕಲ್ ಕೋರ್ಸ್ಗಳಲ್ಲ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಲ್ಲ. ಅವ್ನು ಮಾಡಿರ್ತಾರೆ
D.Ed ಮಾಡ್ಕೊಂತಾರೆ, B.Ed ಮಾಡ್ಕೊಂತಾರೆ, ಅದು TET ಅಂತ ಇವತ್ತು ಬರೀತಾರೆ. ಅತಿಥಿ ಉಪನ್ಯಾಸಕರು ಅವ್ರಿಗೇನು- ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಶಿಕ್ಷಕರು ಬೀದಿಲಿ ಹೋರಾಟ ಮಾಡ್ತಿದ್ದಾರೆ. Of course, yes. ಈ ಸಮಸ್ಯೆಗಳು ಇವ್ರ ಕಣ್ಣಿಗೆ ಕಾಣಂಗಿಲ್ವಾ? ಸೊ ನಮಗೇನು ಈ ಕಾಂಗ್ರೆಸ್ ಪಕ್ಷದ ಇದು ಏನು ಉಸುರು ಒಳಿತನ, ಎಡಬಣ್ಣಿಗಿತನ ಇಂಥವೆಲ್ಲ ನಮಗೆ ನೋಡಿದ್ರೆ ಪಿಚ್ ಅನ್ಸುತ್ತೆ ಮನಸ್ಸಿಗೆ. ಏನಂದ್ರೆ ಹೇಳೋದೇ ಒಂದು, ಇವರು ಹೇಳೋದೇ ಒಂದು, ಮಾಡದೆ ಇನ್ನೊಂದು. ಅಂದ್ರೆ ಇದು ಅನ್ಸೈಂಟಿಫಿಕಲಿ ಏನೋ ಒಂದು ಜೋಶಲ್ಲಿ ಘೋಷಣೆ ಮಾಡಿದ್ದಾರೆ, ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದು ಒದ್ದಾಡ್ತಾ ಇದ್ದಾರೆ. ನಿಶ್ಚಿತವಾಗಿ ಇವು ಈ ಯೋಜನೆಗಳು ನಿಂತು ಹೋಗ್ತವೆ. ಯಾಕಂತಂದ್ರೆ ಇದ್ರ ಬಗ್ಗೆ ಮಾತಾಡ್ತಿರೋದು ನಾವಲ್ಲ ಬಸವರಾಜ ರಾಯರೆಡ್ಡಿ ಅವರು. ಇದನ್ನ ರಿವ್ಯಾಂಪ್ ಮಾಡಬೇಕು, ಇದನ್ನ ರಿವ್ಯೂ ಮಾಡಬೇಕು. 60,000 ಕೋಟಿ ಹೊಂದಿಸಲಿಕ್ಕೆ ನಮ್ಗೆ ಕಷ್ಟ ಆಗ್ತಿದೆ. ಈ ಯೋಜನೆಗಳಿಂದನೇ ರೆವೆನ್ಯೂ ಕಲೆಕ್ಷನ್ ಕಷ್ಟ ಆಗ್ತಿದೆ. ನಾನು ನಿಮಗೆ ಮೊನ್ನೆ ಡಿಬೇಟ್ ಅಲ್ಲಿ ಹೇಳಿದೆ, ಲಾಸ್ಟ್ ಕ್ವಾರ್ಟರ್ 3 ಕ್ವಾರ್ಟರ್ 2 ಉಳಿದ ಯೋಜನೆಗಳು ಕಾಮಗಾರಿಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋದ್ರೂ ಸಿದ್ದರಾಮಯ್ಯನವರೇ ಸ್ವತಃ ಮೀಟಿಂಗ್ ನಲ್ಲಿ ಹೇಳಿರುವಂತದ್ದು. ಬಸವರಾಜ ರಾಯರೆಡ್ಡಿ ಅವರು ಅದನ್ನೇ ಮಾಡಿದ್ರು, MR ಪಾಟೀಲ್ ಅವರು ಮಾಡಿದ್ರು, ಇವ್ರು ಷಡಕ್ಷರಿ ಅಂತ ಇವ್ರು ಶಾಸಕರು. ಎಲ್ಲಾ ಶಾಸಕರು ಎಷ್ಟು ಒಂದು ಅಸಮಾಧಾನದಿಂದ ಕೂಡಿದ್ದಾರೆ ಅಂದ್ರೆ ಈ ಪಕ್ಷದಿಂದ ನಾವು ಯಾಕಾರ ML ಆಗಿದ್ದೀವಿ ಅಥವಾ ಈ ಸರ್ಕಾರ ಯಾಕಾರ ಬಂದಿದೆ, ನಾವು ಜನರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಯಾವುದೇ ಒಂದೇ 1 ಕಿಲೋಮೀಟರ್ ರಸ್ತೆ ನೀವು ಬಂದು 7 ತಿಂಗಳಾಯ್ತು. ಯಾವ ಬೇರೆ ಎಲ್ಲ ಕಾಮಗಾರಿನ ಸದ್ಯ ಹೋಲ್ಡಿಗೆ ಇಟ್ಬಿಟ್ಟು ಎಲ್ಲಾನು ಗ್ಯಾರಂಟಿಗೆ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲಾನು ಗ್ಯಾರಂಟಿಗಲ್ಲ ನೋಡಿ. ಮೊನ್ನೆ 10,000 ಕೋಟಿ ಈ ರಾಜ್ಯ ಸರ್ಕಾರ ಸಾಲ ತಗೊಂಡಿದೆ. ಆಮೇಲೆ ಇದ್ದಿದ್ದ ರೆವೆನ್ಯೂ ಕಲೆಕ್ಷನ್ ಬಿಡಿ, ರೆವೆನ್ಯೂ ಕಲೆಕ್ಷನ್ ಸಾಲ್ತಾ ಇಲ್ಲ ಇವ್ರಿಗೆ. ಯಾಕಂತಂದ್ರೆ ಇವರು ಅವೈಜ್ಞಾನಿಕವಾಗಿ ಅನುಷ್ಠಾನ ಮಾಡಿರ್ತಕ್ಕಂಥ ಯೋಜನೆಗಳಿಂದ ಇಂಡಸ್ಟ್ರಿಗಳು ಬಿಟ್ಟು ಹೋಗ್ತಾ ಇದಾವೆ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ. ಆದ್ರಿಂದ ಇವರು 10,000 ಕೋಟಿ ಮೊನ್ನೆ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ. ಆಮೇಲೆ ಒಂದೇ ಒಂದು ಅಭಿವೃದ್ಧಿ ಯೋಜನೆಗಳನ್ನ ಇಲ್ಲಿವರೆಗೂ ಇವರು ತಂದು ಕೊಟ್ಟಿಲ್ಲ. ಏನ್ ಮಾಡ್ತಾರೆ, 11,000 ಕೋಟಿ SC/ST ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ದಲಿತರ ಹಣವನ್ನ ಎತ್ಕೊಂಡು ಇದಕ್ಕೆ ಹಾಕೊಂಡಿದ್ದಾರೆ. ಆಮೇಲೆ ಈ ರಾಜ್ಯದಲ್ಲಿ 227 ತಾಲೂಕಲ್ಲಿ ಬರ ಇದ್ರು ಕೂಡ ಇದೇ ಡಿಬೇಟ್ ಅಲ್ಲಿ ಇದೇ ಕಾಂಗ್ರೆಸ್ ವಕ್ತಾರರು ಇದೇ ಹಂಚು ಕಿರ್ಚಾಡಿ ಏನಂತ ಹೇಳ್ತಿದ್ರು, 500 ಕೋಟಿ ಕೊಟ್ಟಿದೀವಿ, 800 ಕೋಟಿ ಕೊಟ್ಟಿದೀವಿ, 1000 ಕೋಟಿ ಕೊಟ್ಟಿದೀವಿ ಅಂತೇಳಿ. ಎಷ್ಟು ಸುಳ್ಳು ಹೇಳ್ತಾರೆ ಇವರು. ಎಷ್ಟು ಕೊಟ್ಟಿದ್ದಾರೆ? 102 ಕೋಟಿ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ಇಂಥ ಒಂದು ಸರ್ಕಾರ, ಇಂಥ ಒಂದು ಅಸಮರ್ಥ ಸರ್ಕಾರ ಈ ಯೋಜನೆಗಳನ್ನ ಹೆಂಗ್ ಮುನ್ನಡೆಸುತ್ತೆ? ಪಾರ್ಲಿಮೆಂಟ್ ಎಲೆಕ್ಷನ್ ಗಿಮಿಕ್, ಪಾರ್ಲಿಮೆಂಟ್ ಈ ಯೋಜನೆಗಳೆಲ್ಲ ಕ್ಲೋಸ್ ಮಾಡ್ತಾರೆ. ರೈಟ್. ಈಗ ನೋಡಿ, ಆಗ್ಲೇ ನಾಗೇಂದ್ರ ಅವ್ರು ಹೇಳ್ದಂಗೆ ಅಲ್ಕಿತ್ತಿಲ್ಲ ಅನ್ಸೋದು ಅಥವಾ ಇಲ್ಲೇನೋ ಕೊಡ್ತಿದ್ದೀವಿ ಅಂತ ಹೇಳಿ ಮತ್ತೊಂದು ಕಡೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿದೆ. ಪಾಪ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಯೋಜನೆ ಅಂತ ಹೇಳಿ ಕಣ್ಬಿಟ್ಕೊಂಡು ನೋಡ್ತಿದ್ದಾರೆ. ಈ ರೀತಿಯ ಮಾತುಗಳಿದೆ. ಅಟ್ ದ ಸೇಮ್ ಟೈಮ್ ಜನಸಾಮಾನ್ಯರಲ್ಲಿ ಹೆಂಗಿದೆ ಅಂದ್ರೆ ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ, ಇದ್ದಾಗ ತಗೊಳ್ಳೋಣ, ಈ ಫಲಾನುಭವಿಗಳ ಆಗೋಣ ಅನ್ನುವಂಥ ಮನಸ್ಥಿತಿ ಇದೆ ಅನ್ನುವಂಥ ಟಾಕಿಗೆ ನಿಮ್ಮ ಉತ್ತರ ಏನು? ಸರ್ಕಾರ ಕೊಟ್ಟಾಗ ಯಾರು ಬೇಡ ಅಂದನ. ಅದರಲ್ಲೂ ಹಣದ ವಿಷಯದಲ್ಲಿ, ಇನ್ನೊಂದು ವಿಷಯದಲ್ಲಿ ನಮ್ಮ ದೇಶದ ಜನಗಳು ಬೇಡ ಅಂತ ಹೇಳಿದ್ದು ನಾವೇನು ನನ್ನ ಹುಟ್ಟಿನಿಂದ ನೋಡಿದ್ರು ಯೋಜನೆಗಳು ಯಾವುದೇ ಆಗ್ಲಿ. ನೀವು ಕೊಟ್ಟಿರೋ ಕಾರ್ಯಕ್ರಮ ಖುಷಿ ಇದೆಯಾ? ಕಾರ್ಯಕ್ರಮ ಖುಷಿ ಇದೆ. ಅಲ್ಲ, ನಿಮ್ಮ ರಾಜ್ಯಗಳಲ್ಲಿ ಕೊಟ್ಟಿರೋ ಕಾರ್ಯಕ್ರಮ ಖುಷಿ ಇದೆಯಾ? ನಾವು ನಿಮಗೂ ಕೊಟ್ಟಿದ್ದು ಖುಷಿ ಇದೆ. ನಮ್ದೇ ಕಾಪಿ ಮಾಡಿ ಕೊಟ್ಟಿದ್ದೀರಾ, ನಮ್ದೇ ಕಾಪಿ ಮಾಡಿ ಗ್ಯಾರಂಟಿ ಮಾಡ್ಕೊಂಡಿದ್ದೀರಾ. ಅಲ್ಲ, ಯಾರು ಕೊಟ್ಟರು ಹೇಳ್ತೀವಿ ನೋಡಿ. ಈಗ ಇನ್ನೊಂದು ಹೊಸ ಪದ್ಧತಿಗಳನ್ನ ಸೃಷ್ಟಿ ಮಾಡ್ತಾ ಇದ್ರೆ ಆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಳಸ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಹೇಳೋದು ಅದು ಸರಿ ಇಲ್ಲದಂತ ವಾದ. ಆ ವಾದವನ್ನು ಮುಂದೆ ಇಟ್ಟಾಗ ಆ ಹೊಸ ಪದ್ಧತಿ, ಹೊಸ ಪಕ್ಷಗಳು ಬಂದಾಗ ಅವ್ರದೇ ಕಾರ್ಯಕರ್ತರುಗಳು ಮುಂಚೂಣಿ ಬಿಡ್ತಾರೆ. ಸರ್ಕಾರದ ಬೊಕ್ಕಸರ ದುಡ್ಡನ್ನ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುತ್ತೆ ನಿಗಮ ಮಂಡಳಿ. ಅದು ಎಷ್ಟು ಇನ್ನೊಂದು ಇದು ಹೊಸ ತಪ್ಪುದಾರಿಗೆ ತಳ್ಕೊಂಡು ಪ್ರತಿಯೊಬ್ಬನು ಯೋಚನೆ ಮಾಡ್ತಾನೆ, ನಾನು ಯಾಕೆ ಕಷ್ಟಪಟ್ಟು ತೆರಿಗೆ ಹೋಗ್ಬೇಕು? ಈ ದೇಶದಲ್ಲಿ 60% ವರೆಗೂ ತೆರಿಗೆ ಕಟ್ತಾ ಇರ್ತೀನಿ. ಒಬ್ಬ ಮಾಲೀಕ ಆಗ್ಬೇಕು, ಫ್ಯಾಕ್ಟ್ರಿ ಮಾಲೀಕ ಆಗ್ಬೋದು, ಉದ್ಯಮಿ ಆಗಿರ್ಬೋದು, ಬೇರೆ ಬೇರೆ ಕೆಲಸ ಮಾಡೋನು, ಅವನ ಹಣದನ್ನ ಅವನಿಗೆ ಬರತಕ್ಕಂತ ಹಣದಲ್ಲಿ 60% ವರೆಗೂ ಟ್ಯಾಕ್ಸ್ ಹೋಗ್ತಾ ಇದೆ. 18% GST ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ 30% ಹೋಗುತ್ತೆ. ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಇವರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಒಂದು ನಮ್ಮ ಭಾವನೆ. ಇನ್ನೊಂದು CSR ಫಂಡ್ ಅನ್ನ BBMP ಕೊಡ್ತಾ ಇದ್ದಾರೆ. BBMP CSR ಫಂಡ್ ಕೊಟ್ರೆ ಲೂಟಿ ಹೊಡಿ ಅಂತ ಪಾಪದ ಕೂಪಾಗಿರೋದು BBMP ನೀವು ಆ ಫಂಡ್ ಅನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಅದು ಆಲೋಚನೆ ಮಾಡಬೇಕು. ಅಕೌಂಟೇ ಕೊಡಲ್ಲ ಅದನ್ನ ಚರ್ಚೆಗೆ ಅದನ್ನು ತಗೊಂಡು ಬಂದು ಅದರ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ಅದನ್ನ ಕೊಡಬೇಕಾಗುತ್ತೆ. ಮತ್ತು TCH ಮತ್ತು B.Ed ಮಾಡಿರ್ತಕ್ಕಂಥ ಸಾವಿರಾರು ಜನ 20 ವರ್ಷ ನನ್ನ ಜೊತೆ ಮಾಡಿರ್ತಕ್ಕಂಥ ಬ್ಯಾಚ್ನವರು ಇವತ್ತು ರೈತರಾಗಿದ್ದಾರೆ, ಹೋಟೆಲ್ ಮಾಡ್ಕೊಂಡಿದ್ದಾರೆ. ಕೇಂದ್ರದವ್ರು ಕೇಳ್ಬೇಕಂತ ನೋಡಿ,
ಡೆಕ್ಲೇರ್ ಮಾಡಿ ಸರ್, ನೀವು ಡೆಕ್ಲೇರ್ ಮಾಡಿ ದಯವಿಟ್ಟು. ನಗ್ತೀರಲ್ಲ ಒಂದು ನೀವು? ನಿಮಿಷ. ಹೌದು, ನಗ್ತೀರಾ ನೀವು? ಇನ್ನೊಂದು ಒಳ್ಳೆ ಕತೆ. MSMEಗಳು ಅಲ್ಲ, ಇಂಡಿಯಾ ಒಕ್ಕೂಟದಲ್ಲಿ ಈ ಸಾವ್ರ ಪ್ರಶ್ನೆ ಮಾಡಿದ್ದಾರೆ. ಇರಿ ಸರ್, ಉದ್ಯಮಗಳು ಮುಚ್ತಾ ಇದೆ, ಅದಕ್ಕೆ ಕರ್ನಾಟಕ ಸರ್ಕಾರನೇ ಕಾರಣ ಅಲ್ಲ, ಅದು ಕೇಂದ್ರ ಸರ್ಕಾರನೂ ಕಾರಣ ಇರುತ್ತೆ. Right. ಯಾಕೆಂದ್ರೆ ಜಿಎಸ್ಟಿ ಅನುಷ್ಠಾನ ಮಾಡಿದಾಗ ಆಯ್ತು. ಸಮರ್ಪಕವಾಗಿ ಮಾಡಿಲ್ಲ, ಒಂದು line ಅಲ್ಲಿ. ಆದ್ರಿಂದ MSMEಗಳು ಮುಚ್ತಾ ಇದಾವೆ, ಉದ್ಯೋಗಗಳು ಮುಚ್ಕೊಳ್ತಾ ಇದಾವೆ. MSMEಗಳನ್ನ ಹೇಗೆ ಎತ್ತಬೇಕು? MSMEಗಳನ್ನ ನೀವು ಮೇಲೆ ತಗೊಂಡ್ರೆ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ನೋಡಿ, ಉಚಿತಗಳು ಅಂತಕ್ಕಂಥದ್ದು ಯಾವ ರೀತಿ ಇರಬೇಕಂತಂದ್ರೆ ವಿದ್ಯಾವಿಧಾನದಲ್ಲಿ ಯಾವ ಧರ್ಮ ಜಾತಿ ಭಾಷೆ ಮೀರಿ ಒಟ್ಟಿಗೆ ಅದರ ಸಾಯ ತನಕ ಜೊತೆಯಲ್ಲಿರುತ್ತೆ. ಅದಕ್ಕೆ ನೀವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಳ್ಳಿ. ಇವತ್ತು ಹೆಲ್ತ್ ವಿಷಯದಲ್ಲಿ ನಾನು ಉದಾಹರಣೆಗೆ ಹೇಳ್ತೀನಿ, ಸಾರಾಯಿ ನಿಷೇಧ ಆಗಿರ್ಬೋದು, ಸನ್ಮಾನ್ಯ ಕುಮಾರಣ್ಣವರಿದ್ದಾಗ ಸಾರಾಯಿ ನಿಷೇಧ ಆಗಿರ್ಬೋದು, ಲಾಟರಿ ನಿಷೇಧ ಆಗಿರ್ಬೋದು, 25,000 ಕೋಟಿ ರೈತರ ಸಾಲ ಮನ್ನಾ, ಜಾತಿ ಧರ್ಮ ಭಾಷೆಗಳು ಯಾವುದೂ ಇರಲಿಲ್ಲ ರಾಜ್ಯದಲ್ಲಿ. ಪಾರ್ಟಿ ಮೀರಿ ನೀವು ಯೋಜನೆಗಳೀಗ ಮೀನ್ನ ಕೊಡೋದು ಮಾಡಬೇಡಿ, ದಯವಿಟ್ಟು ಹಿಡಿಯೋದು ಈಗ 3,500 ಜನನ ಇವ್ರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ಏನು ಭಾಗ್ಯಗಳನ್ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ನಿಗಮ ಅಂತ ಹೇಳ್ತಿದ್ದಾರೆ. ಈ ನಿಗಮ ಇವನ್ನ ಭಾಗ್ಯಗಳನ್ನ ಮಾನಿಟರ್ ಮಾಡಲಿಕ್ಕೆ 3,500 ಜನ ಬೇಕು, 15 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆಗ್ಬೇಕು, ಆಹಾರ ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು. ಏನ್ ಮಾಡಕ್ಕೆ ರಾಜ್ಯ ಇದೆ? ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರು, ಕಿರಣ್ ಅಣ್ಣಿಗೇರಿ ಅವರು, ನಾಗೇಂದ್ರ ಪ್ರಸಾದ್ ಅವರು, ಶಶಿಧರ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತು ಕರ್ನಾಟಕ ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುವಂತಹ ಯುವ ನಿಧಿ ಜನಸಾಮಾನ್ಯರನ್ನು ತಲುಪ್ತಾ ಇದೆ. ನೋಂದಣಿ ಮಾಡ್ಕೊಳ್ಳೋರು ಖಂಡಿತ ಈ ಕ್ಷಣಕ್ಕೂ ಕೂಡ ಮಾಡ್ಕೊಳ್ಬಹುದು. ಆಗಲೇ ನಾಗೇಂದ್ರ ಪ್ರಸಾದ್ ಅವರು ಒಂದು ಮಾತನ್ನು ಹೇಳಿದ್ರು, ಹಣವನ್ನು ಖಾತೆಗೆ ಒದಗಿಸೋದ್ರ ಜೊತೆಗೆ ಆ ಕ್ಷಣಕ್ಕದು ಹಣ ಅನ್ನೋದು ಬಹಳ ಮುಖ್ಯ ಅಂತ ಅನಿಸಿದ್ರು ಕೂಡ ಉದ್ಯೋಗ ಸೃಷ್ಟಿಯತ್ತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸಿದ್ರೆ ಬಹಳ ಉಚಿತ ಅಂತ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲೂ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸಲಿ, ಜನರ ಶ್ರೇಯೋಭಿವೃದ್ಧಿಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಾ ಹೋಗಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.